ಚೆಂದ ಮಾಡು. ಅದೇ ರೀತಿಯಾಗಿ ನಮ್ಮ ಒಂದು ಶಾಲೆಯ ಸಹಾಯಕರಾಗಿರುವಂತಹ ಪೋಷಕರಾಗಿರುವಂತಹ ಕಾಜಿ ಬಯ್ಯ ಅವರಿಗೆ ಸಹಿತ ಬಾಗೇವಾಡಿ ಮನ್ವಿಕ್ ಬಾಗೇವಾಡಿ ಈತನಿಂದ ಪುಷ್ಪಾರ್ಪಣೆ. ಅದೇ ರೀತಿಯಾಗಿ ನಮ್ಮ ಶೈಕ್ಷಣಿಕ ಮಾರ್ಗದರ್ಶಕರು ಆದಂತಹ HPS ಗುಡಿಯಾಳ ಮುಖ್ಯ ಗುರುಗಳಾದಂತಹ ಸಂಗಮೇಶ್ ನವಲಿ ಸರ್ ಇವರಿಗೆ ರಿಷಿತ್ ಚಲವಾದಿ ಈತನಿಂದ ಪುಷ್ಪಾರ್ಪಣೆ. ಚಪ್ಪಾಳೆ. ಥ್ಯಾಂಕ್ ಯು. ಅದೇ ರೀತಿಯಾಗಿ ಒಂದು ಸಂಸ್ಥೆಯನ್ನು ನಡೆಸುತ್ತಿರುವಂಥ ಹುಗ್ಗಿ ಮೇಡಮ್ ಅವ್ರಿಗೆ ಅವರು ಸಾಧ್ಯ ಆದರೆ ವೇದಿಕೆ ಮೇಲೆ ಕೂರ್ಬೇಕಂತ ಕೇಳ್ಕೊತೀನಿ. ಬರ್ರಿ ಬರ್ರಿ ಮೇಡಮ್, ಬರ್ರಿ ಬರ್ರಿ ಮೇಡಮ್. ಅವರಿಗೆ ಸಹಿತ ಪುಷ್ಪಾರ್ಪಣೆ. ಅವರಿಗೆ ಶ್ರೇಯಾ ಮಿಡಿಕಣ್ ಇವಳಿಂದ ಪುಷ್ಪಾರ್ಪಣೆ. ಸಂಭ್ರಮ. ಅದೇ ರೀತಿಯಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಪಾಲಕರಿಗೂ ಮುದ್ದು ಮಕ್ಕಳಿಗೂ ಸಿಬ್ಬಂದಿ ವರ್ಗದವರು ಇನ್ನೂ ಯಾರು ಬರಬೇಕಾಗಿಲ್ಲ ಅವರೆಲ್ಲರಿಗೂ ಸಹಿತ ಈ ಒಂದು ಪುಷ್ಪಾರ್ಪಣೆಯನ್ನು ವೇದಿಕೆಗೆ ಸಲ್ಲಿಸುವುದರ ಮೂಲಕ ಎಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಸಭೆಯನ್ನು ಯಾಕೆ ಕರೆದೇವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಮ್ಮ ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ಮಾಡ್ತಾರೆ. ಮೈಕ್ ಕೊಡ್ತೀನಿ. ಎಷ್ಟು ತಾರೀಕು ಆಗುತ್ತೆ? 15 ತಾರೀಕು ಸಂಡೇ. ಪಾಲಕರು ತಂದೆ ತಾಯಿ ಮತ್ತು ಹೇಳ್ರಿ ಆಮೇಲೆ 15 ತಾರೀಕು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ, ಸಾರಿ ನಮ್ಮ ಮನೆಯಲ್ಲೇ ಮದುವೆ ಇತ್ತು, ಹೀಗಾಗಿ ನಮ್ಮ ಧ್ವನಿ ಎಲ್ಲ ಇದಾಗಿಬಿಟ್ಟಿತ್ತು ಓಡಾಡಿ. ಇಲ್ಲಿ ಏನು ಮುಖ್ಯ ಇವತ್ತು ಕರೆದಿದ್ದು ಏನಂತಂದ್ರೆ ಆ್ಯನ್ಯುವಲ್ ಡೇ ಮಾಡ್ಬೇಕಂತಂದು, ಮತ್ತೊಂದು ತಂದೆ ತಾಯಿಗೆ ಮಕ್ಕಳು ಪಾದ ಪೂಜೆ ಮಾಡ್ಬೇಕಂತಂದು. ಇಲ್ಲಿ ತಾಯಿಯಂದರು ಬಂದಿದ್ದೀರ ಮ್ಯಾಕ್ಸಿಮಮ್ಮು. ನಿಮಗೆಲ್ಲರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೀನಿ. ಹಾಗೂ ವೇದಿಕೆ ಮೇಲೆ ಇರುವ ಎಲ್ಲರಿಗೂ ಸ್ವಾಗತ ಕೋರ್ತಾ, ಈಗ ನಾನು ಏನು ಮಾತಾಡ್ಬೇಕಂತಂದ್ರೆ, ಇಲ್ಲಿ ನಮ್ಮ ಶಾಲೆಯ ಆ್ಯನ್ಯುವಲ್ ಡೇ ನಾವು 15ನೇ ತಾರೀಕಿಗೆ ಹೇಳಿ ಮೇಡಮ್ ಭಾಗ್ಯಶ್ರೀ ಮೇಡಮ್ 15th ಸಂಜೆ 15ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಂತ ಇದೀವಿ. ಸೊ ಆದಷ್ಟು ಜಲ್ದಿ ಮಾಡಿ ಅದನ್ನು ಮುಗಿಸಿ ಅದು ಏನೇನು ಮಾಡ್ಬೇಕಂತದಾರೆ ಅಂತಂದು ಮೇಡಮ್ ಅವರೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಆಮೇಲೆ ಈಗ ಎಲ್ಲರೂ ಕರೆದಿದ್ದೇನು ಉದ್ದೇಶ ಐತಂತಂದ್ರೆ, ಫಸ್ಟ್ ಪಾದಪೂಜೆ. ಎಲ್ಲರೂ ಪಾದಪೂಜೆ ಯಾಕೆ ಮಾಡಬೇಕು, ಮಕ್ಕಳು ಯಾಕೆ ಮಾಡಬೇಕು, ಮಕ್ಕಳಿಗೆ ನಾವು ತಂದೆ ತಾಯಿ ಅನ್ನೋದು ಗೌರವ ಹೆಂಗೆ ಕೊಡ್ಬೇಕು ಅನ್ನೋದು ಅದು ನಾವು ಹೇಳ್ಕೊಡ್ಬೇಕಾಗೈತಿ ಈಗಿನ ಜೀವನದಾಗ. ಸೊ ಅದಕ್ಕೆ ಈ ತಂದೆ ತಾಯಿ ಎಷ್ಟು ಇಂಪಾರ್ಟೆನ್ಸ್ ಅಂತ ಮಕ್ಕಳಿಗೆ ಗೊತ್ತಿಲ್ಲ. ಸಣ್ಣ ಮಕ್ಕಳದವರು ಇವ್ರು ಯಾರೂ ಇನ್ನೂ 15 ವರ್ಷ ದಾಟಿಲ್ಲ, ಎಲ್ಲರೂ 12 ವರ್ಷ ಒಳಗೆ ಇದ್ದಾರೆ. ಸೊ ಮಕ್ಕಳಿಗೆ ನೀವೆಲ್ಲರೂ ಮಕ್ಕಳಿದಿರಲ್ಲ, ಚಿಲ್ಡ್ರನ್ಸ್, ಇದು ಗಮನ ಕೊಟ್ಟು ಕೇಳ್ಕೊಳ್ರಿ. ತಂದೆ ತಾಯಿಯವರು ನಮಗೆ ಎಲ್ಲ ಒಂದೊಂದು ಸ್ಟೇಜ್ ಹುಟ್ಟಿಂದ ಹಿಡ್ಕೊಂಡು ನಾವು ಕಾಲು ಅಡ್ಡಾಡೋದು, ಆಮೇಲೆ ಸ್ಕೂಲಿಗೆ ಹೋಗಿ ಚಾಲು ಮಾಡಿದ್ದು, ಆಮೇಲೆ ಮುಂದೆ ಡಿಗ್ರಿ ಮಾಡೋದ್ನಾಗ, ಮುಂದೆ ಡಿಗ್ರಿ ಮಾಡಿಂದ ನಿಮ್ಮ ಮದುವೆ ಮಾಡಿಕೊಡೋದು, ಆಮೇಲೆ ಮಕ್ಕಳ ಎಲ್ಲ ಇದೊಂದು ಜೀವನ. ಇದು ದಿಸ್ ಈಸ್ ವಿ ಕಾಲ್ ಇಟ್ ಇಸ್ ಅ ಸೈಕಲ್, ಹೌದಿಲ್ಲ? ಸೊ ನಿಮಗಿನ್ನ ಗೊತ್ತಾಗಲ್ಲ. ಫಸ್ಟ್ ಈಗ ನೀವು ಏನು ತಿಳ್ಕೊಬೇಕಂದ್ರೆ ಎಲ್ಲ ತಂದೆ ತಾಯಿಗೆ ಫಸ್ಟ್ ರೆಸ್ಪೆಕ್ಟ್, ಗೌರವ ಕೊಡ್ಬೇಕು. ತಂದೆ ತಾಯಿ ಬಗ್ಗೆ ಮಾತಾಡಿ ಹೆಂಗಂತಂದ್ರೆ ತಂದೆ ತಾಯಿ ಮಾತು ಕೇಳಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹಾಲು ಉಜ್ಜಿ ಎಲ್ಲ ಸ್ನಾನ ಮಾಡಿದ್ದ ತಂದೆ ತಾಯಿ ನಮಸ್ಕಾರ ಮಾಡಿ ಸ್ಕೂಲಿಗೆ ಬರಬೇಕು, ಹೌದಿಲ್ಲ? ಇಷ್ಟು ಮಂದಿ ಒಳಗೆ ಯಾರು ಮಾಡ್ತಿರೋದು? ಕೈ ಎತ್ತರ ನೋಡೋದು. ಯಾರು ಡೈಲಿ ನಮಸ್ಕಾರ ಮಾಡಿ ಬರ್ತೀರಿ?
ಎದ್ದಿಂದ್ರಿ. ಯಾರು ಡೈಲಿ ನಮಸ್ಕಾರ ಮಾಡಿ ಬರ್ತೀರಿ ಅವ್ರ ಕೈ ಎದ್ದಿಂದ್ರಿ. ಸ್ಟ್ಯಾಂಡಪ್ ಶಂಕರಪ್ಪಣ ಸ್ಟ್ಯಾಂಡಪ್ ಎದ್ದಿಂದ್ರಿ ಎಲ್ಲರೂ. ಯಾರು ತಂದೆ ತಾಯಿ ನಮಸ್ಕಾರ ಮಾಡಿ ಬರ್ತೀರಿ ಇಲ್ಲಿ ನೋಡು. ಇವರಿಬ್ರ ಯಾಕ ಅವ್ರ ಸಂಗು ಸರ್ ಮೇಡಮ್ ಅವ್ರ ಮಕ್ಕಳಂತಲ್ಲ, ನಿಮಗೂ ಹೇಳ್ಕೊಟ್ಟಾರಲ್ಲ. ಮಹೇಶ್ರೀ ಮೇಡಮ್ ಹೇಳಿಲ್ಲ ಮಾಡ್ಬೇಕಿಲ್ಲ, ನಾಳೆಯಿಂದ ಪಾಲಿಸ್ತೀರಿ. ನಾನು ನಿಮ್ಗೆ ಕೇಳಾಕತ್ತೀನಿ, ಜೋರಾಗಿ ಹೇಳ್ಬೇಕು. ಎಸ್, ವೆರಿ ಗುಡ್. ಸೊ ನಾಳೆಯಿಂದ ನನ್ನ ಮಗಳು ಮಾಡ್ತಾಳೆ, ನಾಳಿಲ್ಲಂದ್ರೆ ನಾನು ಹೆಂಡತಿಗಾರ ಮಾಡೋಕ್ಕ. ಇಬ್ಬರು ಇದ್ದೀವಿ ಅಂದ್ರೆ ನನ್ನ ಮಕ್ಕಳ ಹೆಸರು ಗೊತ್ತೈತಿ ನಿಮಗೆ, ಅವ್ರಿಬ್ರು ಮಾಡೋಕ್ಕಾರ ಅವ್ರ ಸ್ಕೂಲ್ನಾಗ ಹೇಳಿಕೊಟ್ಟಾರ. ಹಂಗೆ ನಾಳಿಂದ ಕಂಪಲ್ಸರಿ ಬರೀ ಎಕ್ಸಾಮ್ ಇದ್ದಾಗ ಊರು ಬಿಟ್ಟು ಹೋಗೋದ್ನಾಗ ಅಜ್ಜಿ ಮನೆಗೆ ಹೋಗೋದ್ನಾಗ ಕೆಲಸ ಮಾಡೋದಲ್ಲ, ಡೈಲಿ ಸ್ಕೂಲಿಗೆ ಬರೋದ್ನಾಗ ತಂದೆ ತಾಯಿ ಆಶೀರ್ವಾದ ಮಾಡ್ಕೊಂಡು ಬರ್ಬೇಕು. ನಾ ಯಾಕೆ ಹೇಳ್ತೀನಿ ಕೇಳು, ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಒಂದು ತನ್ವಿ ಅನುಭವ ಆಗೈತಿ. ಅವತ್ತೊಂದು ದಿವಸ ಏನಾಯ್ತು ಅಂತಂದ್ರೆ ನಮ್ಮ ಜೊತೆ ಎದಕ್ಕೋ ತಂದೆ ತಾಯಿ ಜೊತೆ ಜಗಳ ಸ್ಕೂಲಿಗೆ ಹೋದ್ರು. ಅದು ಸ್ಪೆಷಲಿ ನನ್ನ ದೊಡ್ಡ ಮಗಳು ಅವತ್ತು ಬಿದ್ದು ಬಿಟ್ಲು. ಅವತ್ತು ಪ್ರೋಗ್ರಾಮ್ ಮಾಡಾಕತ್ತಿದ್ರು, ಊಟ ಮಾಡಾರ ಸ್ಕೂಲಿಗೆ ಹೋದ್ಲು. ಊಟ ಮಾಡಿದಾಗ ಸ್ಕೂಲಿಗೆ ಹೋದಾಗ ಅವ್ರದ್ದು ಎಕ್ಸಸೈಸ್ ಇದು ಮಾಡ್ಸಕತ್ತಿದ್ರು, ಡ್ರಿಲ್ ಮಾಡ್ಸಾಕತ್ತಿದ್ರು. ಹಾಂ, ಒಬ್ರ ಮೇಲೆ ಒಬ್ರು ನಿಂತು ಇದು ಮಾಡ್ತೀವಲ್ರಿ ಮಾಲ್ಗಂಬ, ಅದು ಮಾಡ್ಸಾಕತ್ತಿದ್ರು. ಬಿದ್ದು ಬಿಟ್ಲಾಕಿ. ನನ್ನ ತಂದೆ ಏನು ಹೇಳಿದ, ಸಣ್ಣಕ್ಕಿ ಪಾಪ ನೀವಿಬ್ಬರು ಇವತ್ತು ನನಗೆ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಲಿಲ್ಲ, ನಾವು ನಿಮ್ಮ ಮಾತು ಕೇಳಲಿಲ್ಲ, ನಿಮ್ಮ ಜೊತೆ ಜಗಳ ಬಂದ್ವಿ, ಅದಕ್ಕೆ ಅಕ್ಕ ಬಿದ್ದು ಬಿಟ್ಲು. ಸೊ ಇದು ನಿಮಗೆ ಆಗ್ಬಾರ್ದಂತ. ಅದೇನಾಗ್ಬಿಟ್ಟೈತಿ, ಆಕೆ ನಂಬ್ಕೊಂಡು ಅದೇ ಇವತ್ತು ಹಿಂಗೆ ಬಿಟ್ಟು ಹೋಗಿದ್ದೀವಲ್ಲ ಪಾಪ, ನಿಮ್ಮ ಜೊತೆ ನಾವು ನಿಮಗೆ ರೆಸ್ಪೆಕ್ಟ್ ಕೊಡಲಿಲ್ಲ, ನಿಮ್ಮ ಮಾತು ಕೇಳಲಿಲ್ಲ, ನಾಷ್ಟ ಮಾಡಲಿಲ್ಲ, ಹಂಗೆ ಹೋಗ್ಬಿಟ್ಟಿವಿ. ಅಕ್ಕ ಬಿದ್ದುಬಿಟ್ಲು. ದೇವ್ರ ಪುಣ್ಯಕ್ಕೆ ಆಕೆಗೆ ಏನೂ ಆಗಿದ್ದಿಲ್ಲ. ಸೊ ಹಂಗೆ ಆಗಬಾರ್ದು. ಅದಕ್ಕೆ ಯಾವತ್ತೂ ತಂದೆ ತಾಯಿ ಆಶೀರ್ವಾದ ಮಕ್ಕಳಿಗೆ ಇರಬೇಕು. ಪ್ಲಸ್ ಇನ್ನೊಂದು ತಂದೆ ತಾಯಿ ನಾವು ಹೆಂಗಿರ್ಬೇಕಂತಂದ್ರೆ ಬೇದಂಗೂ ಇರಬೇಕು, ಪ್ರೀತಿ ಮಾಡಿದಂಗೂ ಇರಬೇಕು. ಅವ್ರು ದೂಷಿಸ್ಬಾರ್ದು. ಯಾರ ಮುಂದೂ ನನ್ನ ಮಗ ಏನೂ ಮಾಡೋದಿಲ್ರಿ, ಓದೋದಿಲ್ರಿ, ಅವೇನೂ ಹೇಳೋದಿಲ್ರಿ, ಕೇಳೋದಿಲ್ರಿ ಅಂತ ಅನ್ನಕ್ಕೆ ಹೋಗ್ಬಾರ್ದು. ಚಾರ ಹೇಳ್ಬಾರ್ದು. ಫಸ್ಟ್ ಆಫ್ ಆಲ್ ಚಾರ ಹೇಳ್ಬಾರ್ದು ಮಕ್ಕಳ ಬಗ್ಗೆ. ಮತ್ತೊಬ್ಬರ ಮುಂದೆ ನಾವು ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೆ ಅಷ್ಟು ಪ್ರೀತಿ ಕೊಡಬೇಕು. ಎಲ್ಲರ ಮಕ್ಕಳು ದೊಡ್ಡ ವಿದ್ಯಾವಂತರಾಗಕ್ಕೆ ಸಾಧ್ಯ ಇಲ್ಲ, ಹೌದಿಲ್ಲ? ಎಲ್ಲರೂ ದೊಡ್ಡ ಯಂಗ್ಸ್ಟಿಂಗ್ ಆಗಕ್ಕೆ ಸಾಧ್ಯ ಇಲ್ಲ, ವಿವೇಕಾನಂದ ಆಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಪ್ರೀತಿ ತೋರಿಸೋದು, ಒಳ್ಳೆಯದನ್ನು ಹೇಳೋದು. ಅವ್ರು ಕೆಟ್ಟದ್ದು ಮಾಡಿದರೂ ನಾವು ಹಿಂಗೆ ಮಾಡಬೇಡ್ರಪ್ಪ ಅಂತ ಹೇಳಬೇಕು, ಅರ್ಥ ಮಾಡಿಸ್ಕೊಡ್ಬೇಕು. ಒಮ್ಮೊಮ್ಮೆ ಸಿಟ್ಟಿಗೆ ಅದು ಹೊಡೆದು ಬಿಡ್ತೀವಿ. ನಾನು ಹೊಡೆದೀನಿ, ಹೊಡಿಬಾರ್ದು. ಈಗ ಯಾರೂ ಹೊಡೆದ್ರೆ ಎಕ್ಸೆಪ್ಟ್ ಮಾಡ್ಕೊಳಲ್ಲ, ಆರೊಬ್ಬರು ಹೊಡೆದ್ರೆ ಕೇಳ್ತಿರ್ತಾರೆ. ಆದ್ರೆ ಹೊಡೆದ್ರು ಒಳ ಮತ್ತೆ ಪ್ರೀತಿ ಮಾಡಬೇಕು. ಈ ಮಕ್ಕಳು ತಪ್ಪು ಮಾಡಿದಾಗ ಯಾರು ಆಗೋದಿಲ್ಲ. ನಾವು ಎಷ್ಟು ದೊಡ್ಡವರು ಅದೀವಿ, ಪೇರೆಂಟ್ಸ್ ಅದೀವಿ, ಯಾರು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದಿಲ್ಲ ರೀ. ತಪ್ಪು ಮಾಡಿದ ನಾವು ಎಡವಿಂದ ಬುದ್ಧಿ ಕಲಿದು. ಸೊ ಆದಷ್ಟು ಮಕ್ಕಳಿಗೆ ಪ್ರೀತಿ ತೋರಿಸ್ರಿ, ಯಾವ ಸರಿ ಯಾವ ತಪ್ಪು ಅಂತ ತಿಳುವಳಿಕೆ ಹೇಳ್ಕೊಡ್ರಿ. ಓದಬೇಕು, ಯಾಕೆ ಓದಬೇಕು, ಅಭ್ಯಾಸ ಮಾಡಬೇಕು, ಯಾಕೆ ಮಾಡಬೇಕಂತ ಹೇಳ್ಕೊಡ್ಬೇಕು ತಂದೆ ತಾಯಿಗಳು. ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಗುರುಗಳ ಕಡೆಯಿಂದ ಹೇಳಿಸ್ರಿ. ಓದ್ತಿರಲ್ಲಪ್ಪ ಎಲ್ಲರೂ, ಒಳ್ಳೆ ವಿದ್ಯಾವಂತರಾಗ್ತೀರಿ, ಒಳ್ಳೆ ಪ್ರಜೆಗಳಾಗಬೇಕು, ಒಳ್ಳೆ ವಿದ್ಯಾವಂತರಾಗಬೇಕು. ಒಳ್ಳೆ ವಿದ್ಯಾವಂತರಾಗಿ ಒಳ್ಳೆ ಸ್ಟೂಡೆಂಟ್ ಆಗಿ ಈ ಸ್ಕೂಲನ್ನು ಹೆಸರನ್ನು ತರಬೇಕಂತಂತೇಳಿ ನಾನು ಒಂದು 2 ಮಾತುಗಳನ್ನು ಮುಗಿಸ್ತೀನಿ. ಎಲ್ಲರೂ ಕೂಡಿ ಆ್ಯನ್ಯುವಲ್ ಡೇ ಚೆನ್ನಾಗಿ ಮಾಡೋಣ. ಮೇಡಮ್ ಅವ್ರು ಹೇಳ್ತಾರೆ ಏನೇನು ಮಾಡಬೇಕು, ಹಾಗೂ ಸಂಗು ಸರ್ ಹೇಳ್ತಾರೆ. ನಿಮ್ಗೆ ಒಳ್ಳೆ ಗುರುಗಳಾಗಿದ್ದಾರೆ, ಒಳ್ಳೆ ಟೀಚರ್ಸ್ ಅದಾರ, ಎಲ್ಲರೂ ಹೆಡ್ ಮೇಡಮ್ ಅದಾರ, ಗುರುಮಾತರೆ ಅದಾರ, ಮೇಡಮ್ ಅವ್ರು ಅದಾರ. ಓಕೆ, ನಾವು ನಿಮಗೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಹಾಗೂ ಸಂಗು ಸರ್ ಇರ್ತಾರೆ 24 ಅವರ್ಸು. ಏನೋ ಪ್ರಾಬ್ಲಮ್ ಇದ್ದರೂ, ಏನೋ ತಿಳಿಲಿಲ್ಲ ಅಂದ್ರೂ ಯಾವತ್ತೂ 24/7 ಅದಾರ ಸಂಗು ಸರು. ಅವ್ರಿಗೆ ಮತ್ತು ಮುಖ್ಯೋಪಾಧ್ಯಾಯಗಳಿಗೆ ಎಲ್ಲರಿಗೂ
ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ ನಂದು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಹೇಳಿಂದ ಹೋಗಿದ್ದಕ್ಕೆ ವಿದ್ಯೆ ಅಂತ ಹೇಳಿ ಅವ್ರ ಮಗುವಿನ ಮನಸ್ಸಿಂದ ಮಾತು ಬಂತು. ಅದಕ್ಕೆ ನಾವು ಹೋಗುವಾಗ ನಿಮ್ಮ ತಂದೆ ತಾಯಿ ಕಾಲ ನಮಸ್ಕಾರ ಮಾಡ್ಬೇಕಂದ್ರೆ ನಿಮ್ಗೆ ಯಾವ ತಂದೆ ತಾಯಿ ಕಾಲ ನಮಸ್ಕಾರ ಮಾಡೋ ಹೋಗುವಾಗ ಏನೋ ಯಾವುದು ಕೆಟ್ಟದನ್ನಲ್ಲ, ನಿನಗೆ ಒಳ್ಳೇದಾಗಲ್ಲಪ್ಪ, ಶಾಣೆ ಆಗಪ್ಪ, ಇನ್ನ ಮುಂದೆ ಬಾಪ, ವೃತ್ತಿ ಮಾಡಪ್ಪ ಅಂತ ಆಶೀರ್ವಾದ ಮಾಡ್ತಾರೆ. ಆ ಮಾಡುವಂಥ ಆಶೀರ್ವಾದದ ಸಂಖ್ಯೆ ದಿನ ದಿನ ಹೆಚ್ಚಾಗತ್ತ ಕಡಿಮೆ ಆಗ್ತದೆ. ಹೆಚ್ಚಾದಷ್ಟು ಯಾರಿಗೆ ಒಳ್ಳೇದಾಕೈತಿ? ನಮಗೆ ಒಳ್ಳೇದಾಕತ್ತಿಲ್ಲ. ಹಂಗೆ ಆಶೀರ್ವಾದಗಳು ಹೆಚ್ಚಾಗಬೇಕು, ನಮ್ಗೆ ಕಡಿಮೆ ಆಗಬೇಕು. ಹೆಚ್ಚಾಗಬೇಕಂದ್ರೆ ದಿನಾಲು ಏನು ಮಾಡಬೇಕು? ಕಾಲ ನಮಸ್ಕಾರ ಮಾಡಿ ಬರಲೇಬೇಕು. ಇದನ್ನ ಇವತ್ತು ಹೇಳಿದ್ರೆ ಸ್ಕೂಲ್ ಸ್ಟಾರ್ಟ್ ಆಗೋದೇ ಆಗುತ್ತೆ. ಮತ್ತು ನೀವು ಯಾಕೆ ಪಾಲಿಸಿಲ್ಲ? ನಾಳಿಂದ ಎಲ್ಲರೂ ಪಾಲಿಸ್ತೀರಿಲ್ಲ ನೋಡಿ. ಆಶೀರ್ವಾದಗಳ ಸಂಖ್ಯೆ ಹೆಚ್ಚಾದ್ರೆ ನಮ್ಮ ಭವಿಷ್ಯಕ್ಕೆ ಒಳ್ಳೇದು. ಯಾರು ನೀನು ಹೋಗುವಾಗ ಬೀಳಪ್ಪ, ನೀನು ಅದನ್ನ ಆಗು ಇದಾಗತ್ತೆ ಯಾರು ಆಶೀರ್ವಾದ ಮಾಡಲ್ಲ. ಯಾರು ಮಾಡ್ತಾರ? ಯಾರು ಆಶೀರ್ವಾದ? ಒಳ್ಳೆವಾಗಪ್ಪ, ಶಾಣೆ ಆಗಪ್ಪ, ಮುಂದೆ ಬಾರಪ್ಪ, ನಾಳೆ ನೌಕರಿ ಮಾಡಪ್ಪ ಅಂತ ಹಿಂಗೆ ಆಶೀರ್ವಾದ ಮಾಡ್ತಾರಂತೆ. ಯಾರು ಕೆಟ್ಟ ಆಶೀರ್ವಾದ ಎಂದೂ ಮಾಡಲ್ಲ. ಆ ಆಶೀರ್ವಾದಗಳು ಒಳ್ಳೆಯದಿರುವಾಗ ನಾವು ಒಳ್ಳೆಯದ್ರ ಕಡೆ ಪಡ್ಕೋಬೇಕಲ್ಲ, ಹೌದಿಲ್ಲ? ಅದಕ್ಕೆ ಒಳ್ಳೆಯ ರೀತಿಯಾಗಿ ಮಾತನಾಡಿದಂತಹ ನಮ್ಮ ಅಧ್ಯಕ್ಷರಿಗೆ ಅನಂತ ಧನ್ಯವಾದಗಳು. ಅಷ್ಟೇ ಅಲ್ಲ, ಹನುಮಂತ್ ಸರ್ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಈಗ ನಮ್ಮ ಸಂಸ್ಥೆಯ ಶೈಕ್ಷಣಿಕ ಮಾರ್ಗದರ್ಶಕರಾದಂಥ ಶ್ರೀ ಸಂಗಮೇಶ್ ಮೌಲಿ ಸರ್ ಅವರು ಒಂದೆರಡು ಮಾತು ಮಾತಾಡ್ತಾರೆ. ಈಗ ಮೈಕ್ ಹಾಕೋರಿ, ನೀವು ಮಾತಾಡಿದ್ರಿ ಪಡಿ. ಓಂ ಶ್ರೀ ಸದ್ಗುರು ದೇವನೇ ನಮಃ. ಯಾವತ್ತು ಶ್ರೀ ಅಮರೇಶ್ವರ ಪಬ್ಲಿಕ್ ಶಾಲೆ ಜ್ಞಾನ ಸಮೃದ್ಧಿ ಗುರುಕುಲ ಕಲಿಯುಮನಿ ನಾರತವಾಡದಲ್ಲಿ ಇಂದು ತಂದೆ ತಾಯಂದಿರಿಗೆ ಮಕ್ಕಳಿಂದ ಪಾದ ಪೂಜಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಜಗದೀಶ್ ತಾತ್ರೆಡ್ಡಿಯವರಲ್ಲಿ ಹಾಗೂ ನಮ್ಮ ಸಂಸ್ಥೆಯ ಸದಸ್ಯರು ಹಾಗೂ ಶ್ರೀ ಬೀರಲಿಂಗೇಶ್ವರ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಹನುಮಂತ್ ಕುರಿ ಕಾಕಾರವರಲ್ಲಿ ಹಾಗೂ ಹಾಜಿ ಬಯ್ಯಾರವರಲ್ಲಿ ಹಾಗೂ ನನ್ನ ಸಹೋದರರಾದಂಥ ಶಂಕರ್ ನವಲಿರವರಲ್ಲಿ, ಅದೇ ರೀತಿ ಇಲ್ಲಿ ನೆರೆದಿರುವಂಥ ಎಲ್ಲ ತಾಯಂದಿರಲ್ಲಿ, ಸಹೋದರ ಸಹೋದರಿಯರಲ್ಲಿ ಹಾಗೂ ಮುದ್ದು ಮಕ್ಕಳಲ್ಲಿ ನಿಮಗೆಲ್ಲರಿಗೂ ಶರಣಾರ್ಥಿ. ಏನು ಇದು ಪಾದ ಪೂಜೆ? ಪಾದ ಪೂಜೆ ಯಾಕೆ ಮಾಡಬೇಕು? ಮಖದ ಪೂಜೆ ಮಾಡ್ಬೋದಾಗಿತ್ತಲ್ಲ. ಪಾದ ಪೂಜೆನೇ ಯಾಕೆ ಮಾಡಬೇಕು? ಎಲ್ಲ ಮಖಾನ ಚಂದ ಇರ್ತದ, ನಾವೆಲ್ಲ ವಿಭೂತಿ ಎಲ್ಲ ಹಚ್ಕೊಂಡು ಎಲ್ಲ ಕ್ರೀಮ್ ಪೌಡ್ರ್ ಗಿವ್ಡ್ರ್ ಹಚ್ಕೋದು ಅದಕ್ಕೆ ಸರ್. ನಮಸ್ಕಾರ ಸರ್. ಮುಖಕ್ಕೆ ಹಚ್ಕೋತೀವಲ್ಲ, ಪಾದಕ್ಕೆ ಯಾಕೆ ಪೂಜೆ ಮಾಡಬೇಕು? ನೋಡಿ, ವಿಚಾರ ಮಾಡಿ. ಇದು ಒಂದು ವಿಚಾರ ಮಾಡಬೇಕಂತ ಪ್ರಶ್ನೆ. ಮಾತಾಡೋದಂದ್ರೆ ನಾ ಒಂದು ತಿಂಗಳಾದರೂ ಮಾತಾಡ್ತೀನಿ, ಆ ಮಾತು ಬೇರೆ. ಆದ್ರೆ ಇವತ್ತು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇದು ತಿಳ್ಕೊಬೇಕಾಗಿದ್ದು ಬೇಕಲ್ಲ. ಸುಮ್ಮ ಬಂದ್ವಿ, ಏನೋ ಮಾಡಿದ್ರು ಏನೋ ಹೋದ್ರು ಅಲ್ಲ, ಹೌದಲ್ರಿ? ಇದು ನಾನು ಶುರು ಮಾಡೀನಿ ಅನ್ನೋದು ಸುಳ್ಳು. ಇವತ್ತು ಮೇಡಮ್ ಅವ್ರು ಬಂದಾರ, ಇವ್ರು ಏನೋ ಮಾಡಕತ್ತಾರಲ್ಲ. ಇದು ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಪ್ರದಾಯ. ಏನಿದೆ ವೇದಿಕೆ ಮೇಲೆ ಎಲ್ಲರೂ ಕೂತಾರ, ಹಿಂದೂ ಅದಾರ, ಮುಸ್ಲಿಮ್ ಅದಾರ, ಕ್ರಿಶ್ಚಿಯನ್ ಅದಾರ, ಹೌದಲ್ರಿ? ಈಗ ಇವರೆಲ್ಲರೂ ಕೂಡಿ ಏನಪ್ಪ ಇದು ಪಾದ ಪೂಜೆ ಬಗ್ಗೆ ಮಾತಾಡಕತ್ತಾರ ಅಂಥೇಳಿ ನೀವು ಅರ್ಥ ಅನ್ಕೋಬಹುದು. ಬೈಬಲ್ ಇರಲಿ, ಭಗವದ್ಗೀತೆ ಇರಲಿ, ಖುರಾನ್ ಇರಲಿ, ಎಲ್ಲದರಲ್ಲಿ ಸಹ ಏನು ಬರೆಯಲ್ಪಟ್ಟದಂದ್ರೆ ತಂದೆ ತಾಯಂದ್ರನ್ನ ಸನ್ಮಾನಿಸು ಏನಂತ ಬರ್ತದ ಹೇಳಲಾರು? ಯಾರನ್ನು ಸನ್ಮಾನಿಸ್ಬೇಕು? ಸನ್ಮಾನಿಸ್ಬೇಕಂತ ಬರೋದದು. ಕರೆಕ್ಟಾ? ಹೌದು. ನಾವು ಮುಖಕ್ಕನ ಪೂಜೆ ಮಾಡ್ಬೋದಾಗಿತ್ತಲ್ಲ, ಕಾಲಿಗೆ ಯಾಕೆ ಪೂಜೆ ಮಾಡಬೇಕು, ಕಾಲು ಯಾಕೆ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ನಾವು ಹುಟ್ಟಿರೋದು ಯಾರಿಂದ ಅಂತಂದ್ರೆ ನಮ್ಮ ತಾಯಿಯಂದ್ರೆ, ನಮ್ಮ ತಂದೆ ತಾಯಿ ಅಂದ್ರೆ ಹೊಟ್ಟೆಯಲ್ಲಿ ನಾವು ಹುಡ್ತೀವಿ, ಹೌದಲ್ಪ? ಏನು ಮುಖದಾಗ ಹುಡ್ತೀವಿ? ಹೌದಲ್ಲ? ಇಲ್ಲ. ನಮ್ಮ ತಂದೆ ತಾಯಿ ಏನಪ್ಪ ಅಂತಂದ್ರೆ ನಮಗೆ 9 ತಿಂಗಳು 9 ದಿನ ಅವ್ರಿಗೆ ತಾಯಂದ್ರಿಗೆ ಏನಾಗುತ್ತಂದ್ರೆ ಎಷ್ಟೋ ಅವರು ಕಷ್ಟಪಟ್ಟು ಅನೇಕ ಬಯಕೆಗಳನ್ನು, ಆಮೇಲೆ ಹೆರಿಗೆ ಬೇನೆಯನ್ನು ಅವರೆಲ್ಲ ಏನಪ್ಪ ಅಂದ್ರೆ ಸಹಿಸಿಕೊಂಡು ಏನು ಮಾಡ್ತಾರೆ, ನಮಗೆ ಜನ್ಮ ಕೊಡ್ತಾರೆ. ಆಮೇಲೆ ತಂದೆ ತಾಯಿ ಏನು ಮಾಡ್ತಾರೆ, ನಮಗೆ ಉಣಿಸ್ತಾರ, ತಿನ್ನಿಸ್ತಾರ, ಬೆಳೆಸ್ತಾರ. ಆಮೇಲೆ ನಾವು ಅಲ್ಲೇ ತೊಟ್ಟಲ್ದಾಗ ಸಂಡಾಸ ಮಾಡಿದರು,
ಆಮ್ಯಾಗ ಅವ್ರು ಊಟ ಮಾಡುವಾಗ ನಾವು ಸಂಡಾಸ್ ಮಾಡಿದ್ರು ಸಣ್ಣ ಪಾಪು ಇದ್ದಾಗ ಅವರು ಛೇ 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 ಇದು ಬ್ಯಾಡ ಬಿಡಂತ ಎಲ್ಲರೂ ಬಿಟ್ಟು ಬಂದುಬಿಡ್ತಾರ ಇದು ಸರಿ ಇಲ್ಲ, ಅದಕ್ಕೆ ಇದನ್ನೆಲ್ಲರ ಬಿಟ್ಬಿಡೋನು ಅಂತ ಎಲ್ಲ ಬಿಟ್ಟು ಬಂದುಬಿಡ್ತಾರ ಇಲ್ಲ. ಅವ್ರೇನು ಮಾಡ್ತಾರ, ನಾವು ಏನೇ ಹೇಸಿಗೆ ಮಾಡಲಿ, ಎಷ್ಟ ರಾತ್ರಿ ಅಳಲಿ ಕರೀಲಿ, ಸ್ವಲ್ಪ ನಾವು ನೆನಪು ಮಾಡ್ಕೋಬೇಕು. ಹೌದಲ್ರಿ? ಆ ತಾಯಿ ಆದಾಕಿ ತಂದೆ ಆದವ ಅವ ದನ್ಕೊಂಬಂದು ಮುಕ್ಕೊಂಡಿರ್ತಾನೆ, ಆ ಮಾತು ಬೇರೆ. ಆದ್ರೆ ತಾಯಿ ಹೃದಯ ಎಷ್ಟು ದೊಡ್ಡದು, ಅದನ್ನು ತಂದೆ ಹೃದಯ ಕೆಟ್ಟನು ಇಲ್ಲ. ತಾಯಿ ಕರ್ತವ್ಯ ಅದು. ತಂದೆ ಎಲ್ಲರೂ ಏನು ಮಾಡೋದು, ತಾಯಿ ದೊಡ್ಡಾಕಿ ತಾಯಿದು ಅಂತ ಹೇಳ್ತಾರೆ. ಆದ್ರೆ ತಂದೆ ತಾಯಿ ಇಬ್ಬರು ಮುಖ್ಯ. ಹೌದಲ್ರಿ? ಈ ತಾಯಿ ಕಳ್ಳಿರ್ತದ, ನಾವು ಅಪ್ಪಗಳು ಒಂದು ಏಟು ಹೊಡ್ಯಾಕೆ ಹೋದ್ರೆ ಓಡಿ ಬಂದು ಹೊಡಿಬೇಡ್ರಿ ನೀವು ಅಂತೇಳಿ ನೀವೆಲ್ಲ ಬಂದು ಮಕ್ಕಳು ಕಾಪಾಡ್ಕೋತೀರಿ. ಅದು ತಾಯಿ ಕರ್ತವ್ಯ ಅದ. ಹೌದಲ್ರಿ? ಹಂಗಂದ್ರೆ ಮಕ್ಕಳು ನಾವು ಹೊಡೆದ್ರೆ ನಾವು ಕೆಟ್ಟನ್, ತಂದೆಗಳು ನಾವು ಹೊಡೆದ್ರೆ ಕೆಟ್ಟನ್ ಇಲ್ಲ. ಅದು ನಮ್ಮ ಕರ್ತವ್ಯ. ಅಂದ್ರೆ ನಾವು ಹೊಡೆದು ಹೇಳ್ಬೇಕು. ಅಂದ್ರೆ ನಾವು ಹಂಗಿದ್ರಣ ಮಕ್ಳು ಹಂಗಿರ್ತಾರ. ಇಲ್ಲಾಂದ್ರೆ ನಾವು ದಾದ್ ಮಾಡಲಿಲ್ಲ, ನೀವು ದಾದ್ ಮಾಡಲಿಲ್ಲ, ನಾವು ಹೊಡಿಲಿಲ್ಲ, ನೀವು ಹೊಡಿಲಿಲ್ಲ, ಹಂಗೆ ಸುಮ್ಮ ಅವ್ರು ಬಿಟ್ಟಿವಿ ಅಂತಂದ್ರೆ ನಮ್ಮ ಮಕ್ಕಳ ಜೀವನ ಮೂರಾ ಬಟ್ಟಿ ಆಗ್ತದ. ಅರ್ಥ ಆಗ್ತದೆ? ಅದಕ್ಕೆ ತಂದೆ ತಾಯಿ ನಾವು ಸಣ್ಣವರಿದ್ದಾಗ ನಾವೆಷ್ಟೇ ಅವ್ರಿಗೆ ನಾವು ಸಣ್ಣವರಿದ್ದಾಗ ತಂದೆ ತಾಯಿಗೆ ಎಷ್ಟೇ ನಾವು ಸಮಸ್ಯೆ ಕೊಟ್ಟರು, ಪ್ರಾಬ್ಲಮ್ ಕೊಟ್ಟರು, ಅವ್ರೇನು ಮಾಡೋದಿಲ್ಲ, ಅದನ್ನು ಬೇಸರ ಮಾಡ್ಕೋದಿಲ್ಲ. ಅವ್ರು ನಮಗೆ ಉಣಿಸಿ ತಿನ್ನಿಸಿ ಎಲ್ಲ ಆರಾಮಿಲ್ಲದ್ರೆ ದವಾಖಾನೆಗೆ ಕರ್ಕೊಂಡು ಹೋಗಿ ಬೆಳತಾನೆಲ್ಲ ನಿದ್ದೆ ಕಾದು, ಹೌದಲ್ಲ, ಎಲ್ಲ ನಮ್ಮ ಜೋಪಾನೆಲ್ಲ ಜತನ ಮಾಡ್ತಾರೆ. ಆಮೇಲೆ ಹಲ್ಲು ಬರುವಾಗ ವಾಂತಿ ಸಂಡಾಸ್ ಜ್ವರ ಎಲ್ಲ ಬಂದಿರ್ತಾವೆ. ಪ್ರತಿಯೊಬ್ಬರಿಗೆ ತಾಯಂದ್ರಿಗೆ ಗೊತ್ತಿರ್ತದೆ. ಆರಾಗ ಬೆಳನ ಮಕ್ಕಳಿಗೆ ಹಲ್ಲು ಬರಾಗ ವಾಂತಿ ಸಂಡಾಸ್ ಜ್ವರ ಆಗ್ತಾವೆ. ಅದ್ರ ಸಂಬಂಧ ಹೋಗಿ ಮಕ್ಕಳ ಡಾಕ್ಟ್ರಿಗೆ, ಸ್ಪೆಷಲ್ ಡಾಕ್ಟ್ರಿಗೆ ಎಷ್ಟು ರೊಕ್ಕ ಹೋದರೂ ಹೋಗಲಿ ಅಂಥೇಳಿ ಎಲ್ಲ ಮಾಡ್ತೀವಿ. ಮತ್ತು ಮಕ್ಕಳಿಗೆ ಏನರ ಕೆಮ್ಮು ದಮ್ಮು ಅಂಥದ್ದು ಇಂಥ ಸಮಸ್ಯೆ ಬಂತಂದ್ರೆ ಆಪ್ರೇಷನ್ ಮಾಡಿಸಿ ಲಕ್ಷ ಹೋಗಲಿ 2 ಲಕ್ಷ ಹೋಗಲಿ ರೊಕ್ಕಕ್ಕೆ ಲೆಕ್ಕ ಹಾಕ್ತಾರ ಇಲ್ಲ? ನೋಡ್ರಿ ಡಾಕ್ಟ್ರ 1 ಲಕ್ಷದೊಳಗೆ ಅಷ್ಟು ಆಪ್ರೇಷನ್ ಆದ್ರೆ ಮಾಡಿರಿ, 1 ಲಕ್ಷದ ಮ್ಯಾಗ ಹೆಚ್ಚಿಗೆ ರೊಕ್ಕ ಆದ್ರೆ ಬ್ಯಾಡ್ರಿ ಸತ್ರ ಸಾಯಿಲ್ ಅಂತಾರೆ. ಯಾರು ತಂದೆ ತಾಯಿ ಅಂತೀರೇನ್ರಿ? ಯಾರು ಇಲ್ಲ. ಆದ್ರೆ ಅದ ಮಕ್ಕಳು ದೊಡ್ಡವ್ರಾದ ಮ್ಯಾಗ ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ಬೇಕಾಗ್ತದೆ. ನಾ ಎಲ್ಲಿದಪ್ಪ ಕಣ್ಣು ಆಪ್ರೇಷನ್ನ, ಇಲ್ಲಿ ಕ್ಯಾಂಪ್ ಇರ್ತಾವಲ್ಲ, ಕ್ಯಾಂಪ್ನ್ಯಾಗ ಮಾಡ್ಸವ ನಾನು. ಎಲ್ಲರ ನಾನು ಅನುಗ್ರಹ ಕರ್ಕೊಂಡು ಹೋಗಿ ರೊಕ್ಕ ಕೊಟ್ಟು ಮಾಡಿಸೋದಿಲ್ಲ. ನೋಡ್ರಿ ಹೆಂಗೆ ಬರ್ತಾವ ಮಾತು. ಅಪ್ಪ ಅಕಸ್ಮಾತ್ ರಾತ್ರಿ ಕೆಮ್ಮಾಕತ್ತಂದ್ರೆ ಏನು ಕೆಮ್ತೀವೋ ಮರಿ ನೀನು? ಹೌದಲ್ಲ? ಏನು ಕೆಮ್ತೀವೋ ಮರಿ ನೀನು? ನಿನಗೆ ಎಷ್ಟು ಹೇಳ್ತೀನಿ, ಬಜ್ಜಿ ತಿನ್ಬೇಡ ಅಂತ, ಮತ್ತು ಬಜ್ಜಿ ತಿಂತಿ ಕೆಮ್ತೀನೋ. ಹೌದಲ್ಲ? ನಾವು ದೊಡ್ಡವರಾದ್ಮೇಲೆ ಈ ಮಾತು ಹೇಳ್ತೀವಿ. ನಾವು ಸಣ್ಣವರಿದ್ದಾಗ ತಿನ್ಬೇಡಂದ್ರೂ ಐಸ್ ಕ್ರೀಮ್ ತಿಂತೀವಿ, ತಿನ್ಬೇಡಂದ್ರೂ ಚಾಕ್ಲೇಟ್ ತಿಂತೀವಿ. ಅವಾಗ ಅವ್ರು ಹಿಂಗೆ ಹೇಳ್ತಾರನು, ಬ್ಯಾಸ್ಗ್ಯಾಗ ಹುಂಚಿ ಜೀಕಡಿ ಅಂತ ಇಂಥ ತಿನ್ಬೇಡ ಅಂತೀನಿ, ತಿಂದು ಅದಕ್ಕೆ ವಾಂತಿ ಬಂತು, ಸಂಡಾಸ್ ಬಂತು, ಜ್ವರ ಬಂತು, ಹೋಗಿ ಅಲ್ಲೇ ಎಲ್ಲರೂ ಹೋಗಂತ ಅಂತಾರ. ತಂದಿದ್ದೆ ಅಂದಾರ ನಿಮಗೆ? ಹಾಂ ರೀ. ಅದಕ್ಕೆ ನಾಳೆ ನೀವು ದೊಡ್ಡವರಾದ್ಮ್ಯಾಗ ಅಪ್ಪ ಅವಾಗ ಆರಾಮ್ ತಪ್ಪಿತು ಅಂತಂದ್ರೆ ನೀವು ಏನು ಮಾಡ್ಬೇಕು? ಅವ್ರ ಪ್ರೀತಿಯಿಂದ ದವಾಖಾನೆ ತೋರಿಸ್ಬೇಕು, ಅವ್ರ ಕಾಳಜಿ ಮಾಡಬೇಕು. ಮತ್ತು ಇನ್ನೊಂದು, ಅವ್ರಿಗೆ ಪಾದಕ್ಕೆ ಯಾಕೆ ಪೂಜೆ ಮಾಡ್ಬೇಕಂತಂದ್ರೆ, ನಾವು ಎಷ್ಟೇ ದೊಡ್ಡವರಾಗಲಿ, ನಾವು ಎಷ್ಟೋ ದೊಡ್ಡವರಾದರೂ ನಮ್ಮ ಈ ದೇಹದ ತುದಿ ಯಾವ್ದು ಹೇಳ್ರಿ? ಯಾವುದು? ತಲೆ. ಹೌದು, ಇದೇ ನಮ್ದು ಎತ್ತರವಾದಂಥ ತಲೆ. ಹೌದಾ? ಮತ್ತು ಕೈ. ಅರ್ಥ ಆಗುತ್ತಾ? ಒಬ್ಬ ಮನುಷ್ಯನ ಅತ್ಯಂತ ದೊಡ್ಡ ತುದಿ ಯಾವುದು? ಕೈ. ಅತ್ಯಂತ ಕೆಳಗಿನ ತುದಿ ಯಾವುದು? ಬರ್ರಿ ಕಾಲು. ಹಂಗಂದ್ರೆ ನಮ್ಮ ಭಾರತ ದೇಶದ ಯಾರು ಹೇಳ್ತಾರೆ ನೋಡೋಣ, ನಮ್ಮ ಭಾರತದ ದೇಶದ ದಕ್ಷಿಣದ ತುದಿಯನ್ನು ಏನಂತ ಕರೀತಾರೆ? ಎಲ್ಲರೂ ಜೋರ ಚಪ್ಪ ತಟ್ರಿ. ನೀವು ಅಲ್ಲೋ ಬರ್ರಿ, ಇಂದಿರಾ ಪಾಯಿಂಟ್. ಎಲ್ಲರೂ ಛಲವಾದಿ ಅನ್ನೋರಿಗೆ, ದೊಡ್ಡಮಣಿ ಅನ್ನೋರಿಗೆ ನಾವು ಚಪ್ಪಾಳೆ ಮೂಲಕವಾಗಿ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಬರ್ರಿ, ಆ ಕಡೆ ಕೂರಿ. ಅಣ್ಣ ಈ ಕಡೆ ಬರ್ರಿ, ಈ ಕಡೆ ಬರ್ರಿ ಸರ್, ನೀವು ಕೊಡ್ರಿ. ನಮ್ಮ ಭಾರತ ದೇಶದ ದಕ್ಷಿಣದ ಕಟ್ಟ ಕಡೆ ತುದಿ ಏನೇನು ಕರೀತಾರೆ? ಇಂದಿರಾ ಪಾಯಿಂಟ್. ಮತ್ತು ಮ್ಯಾಗಿಂದ ಜೋರಾದ ಚಪ್ಪಾಳೆ. ಆಮೇಲೆ ಈಕೆ ಪೂರ್ವಕ್ಕೆ ಚಪ್ಪಾಳೆ. ಆಮೇಲೆ ಈ ಕಡೆ ಪಶ್ಚಿಮಕ್ಕೆ ವೆರಿ ಗುಡ್, ಜೋರಾದ ಚಪ್ಪಾಳೆ. ನೋಡ್ರಿ
ಈಗ ನಾನು ಭಾರತ ದೇಶ ಅಂತಂದ್ರೆ ಈ ಕಡೆದು ಇದು ನನ್ನ ತುದಿ, ಈ ಕಡೆದು ಇದು ನನ್ನ ತುದಿ, ಇಲ್ಲಿ ಮುಂದೆ ಕಾಲು ತುದಿ, ಲಾಸ್ಟ್ ನೆತ್ತಿ ತುದಿ. ಹಂಗೆ ನಮ್ಮ ಭಾರತ ದೇಶದ 4 ತುದಿಗಳನ್ನು ಅವ್ರು ಕರೆಕ್ಟಾಗಿ ಹೇಳಿದ್ರೆ ಜೋರಾಗಿ ಚಪ್ಪಾಳೆ ತಟ್ರಿ ಮಕ್ಕಳು. ಹಂಗೆ ನಾ ಎಷ್ಟೋ ದೊಡ್ಡವಾಗಲಿ, ಮೊದಲೇಗೆ ನಾ ಹುಟ್ಟುವಾಗ ನನಗೆ ಹೆಸರು ಇದ್ದಿದ್ದಿಲ್ಲ. ತಾಯಿ ಹೆಸರಿಡ್ಲಿ, ಏನು ಹೆಸರಿಡ್ಲಿ ಅಂತ ಪ್ರೀತಿಯಿಂದ ಹೆಸರಿಡ್ತಾವೆ, ಹೌದಲ್ಲ? ಅದು ಒಂದು. ಆಮೇಲೆ ನಮಗೆ 5 ವರ್ಷ 10 ತಿಂಗಳು ತುಂಬಕ್ಕಿಂತ ಮೊದಲನ LKG UKG ನರ್ಸರಿ ಅಂಥೇಳಿ ಕರ್ಕೊಂಡು ಹೋಗಿ ಶಾಲೆಗೆ ಬಿಡ್ತಾಳೆ. ಅವಾಗ ಅಂತ ಮಕ್ಕಳು ಹತ್ರು ಕರೆದ್ರು ಏನು ಮಾಡ್ತಾರೆ, ತಾಯಿ ಹೋಗಿ ಯಾರ ಕಡೆ ಹೋಗಿ ಬಿಟ್ಟು ಬರ್ತೀರಿ? ಶಾಲೆಗೆ ಬಿಟ್ಟು ಬರ್ತೀರಿ. ಯಾಕೆ ಬಿಟ್ಟು ಬರ್ತೀರಿ? ಬರ್ರಿ ಆ ಮಕ್ಕಳ ಜೀವನ ರೂಪ ಆಗಲಿ, ಆ ಮಕ್ಕಳ ಜೀವನ ಏನಾಗಲಿ ಸುಧಾರಣೆ ಆಗಲಿ ಅಂತೇಳಿ ಬಿಟ್ಟು ಬರ್ತೀವಿ. ಆಮ್ಯಾಗ ಆ ಮಕ್ಕಳು ದೊಡ್ಡವರಾದ್ಮೇಲೆ ನಾನು ಎಷ್ಟೇ ಇವತ್ತು ತಾಲೂಕಾ ಆಫೀಸರ್ ಇರ್ಬೋದು, ಏನೇ ಇರ್ಬೋದು, ನನ್ನ ದೊಡ್ಡದೇ ಯಾವುದು, ಅತ್ಯಂತ ತುದಿ ಯಾವುದು? ತಲೆ. ಆ ತಲೆನೇ ನಾ ಏನು ಮಾಡ್ತೀನಿ, ನಮ್ಮಪ್ಪ ನಮ್ಮವ್ವನ ಕಾಲಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡ್ಬೇಕು. ಏನು ಹಚ್ಚಿ ಮಾಡ್ಬೇಕು? ಪ್ರತಿದಿನ ನಾವು ಹಚ್ಚೇನೆ ನಾವು ಬರ್ತೀವಿ. ಪ್ರತಿದಿನ ನಾವು ಹೊರಗೆ ಹೋಗುವಾಗ ನಮ್ಮಪ್ಪ ಇದ್ದಾಗ ನಮ್ಮವ್ವ ಈಗ ಅದಾಳ, ಅವ್ರಿಗೆ ನಾವು ಪ್ರತಿದಿನ ನಮಸ್ಕಾರ ಮಾಡೇ ಹೋಗೋದು. ಯಾಕೆ ಅವ್ರಿಗೆ ಯಾಕೆ ನಮಸ್ಕಾರ ಮಾಡಬೇಕು? ಪಾದಕ್ಕೆ ನಮಸ್ಕಾರ ಮಾಡಬೇಕು. ಪಾದಕ್ಕೆ ಯಾಕೆ ಪೂಜೆ ಮಾಡಬೇಕು ಅಂತಂದ್ರೆ ಅದರ ಅರ್ಥ ಏನಂದ್ರೆ, ನಾ ಎಷ್ಟೇ ದೊಡ್ಡವಾದರೂ ಊರಿಗೆ ಅರಸಾದರೂ ತಾಯಿಗೆ ಮಗನೇ ಆಗಬೇಕು. ನಾ ಎಷ್ಟೋ ದೊಡ್ಡ ಆಫೀಸರ್ ಇರಲಿ, ನನ್ನ ತಲೆ ಮ್ಯಾಗ ಕಿರೀಟನ ಇರಲಿ, ಅದು ನಮ್ಮ ತಂದೆ ತಾಯಿ ಕಾಲಕ್ಕೆ ಹನಿ ಹಚ್ಚಿ ನಮಸ್ಕಾರ ಮಾಡೋದು ಅರ್ಥ ಏನಂತಂದ್ರೆ, ನಾ ಎಷ್ಟೋ ದೊಡ್ಡವಿದ್ರು ಅದು ನಿನ್ನ ಪಾದ ಧೂಳು. ಅರ್ಥ ಮಾಡ್ಕೊ. ನಾ ಎಷ್ಟೋ ದೊಡ್ಡವಾಗಲಿ, ನಾ ಏನು ನಿನ್ನ ಪಾದ ಧೂಳಿಗೆ ಸಮ ಅಂಥೇಳಿ ನೆನಪಿಸ್ಕೊಳ್ಳಾಗ ಪ್ರತಿದಿನ ನಾವು ತಂದೆ ತಾಯಿ ಕಾಲು ನಮಸ್ಕಾರ ಮಾಡಬೇಕು. ಯಾಕೆ ಮಾಡ್ಬೇಕು ಗೊತ್ತಾಯ್ತಾ? ಯಾಕೆ? ನನ್ನಲ್ಲಿ ಅಹಂಕಾರ ಬರಬಾರ್ದು, ನನ್ನಲ್ಲಿ ಸೊಕ್ಕು ಬರಬಾರ್ದು. ನಾ ಎಷ್ಟೇ ದೊಡ್ಡವಾಗಲಿ, ದಿನ ತಿಂಗಳ ಲಕ್ಷ ಗಂಟಲೆ ಪಗಾರ ಇರಲಿ, ನಮ್ಮ ಅವ್ಗೆ ನಾ ಏನು ಯಜಮಾನ ಅಲ್ಲ, ನಮ್ಮ ಅವ್ವನೇ ಯಜಮಾನ್, ನಮ್ಮ ಅಪ್ಪನೇ ಯಜಮಾನ್. ನಾ ಎಂದು ಯಜಮಾನ ಅಲ್ಲ. ನಾ ಯಾರು? ಅವರ ಸೇವಕ. ತೀತ ಯಾವ ಗುಡಿಯಾಗ, ಗುಂಡಾರದಾಗ, ಚರ್ಚ್ನ್ಯಾಗ, ಮಸೀದಿ ಒಳಗೆ ಎಲ್ಲಿಯೂ ದೇವರು ನಮ್ಗೆ ಹೇಳೋದು ಕೇಳಿ ತಥಾಸ್ತು ತಗೊಂಡು ಕೊಡ್ತಾನ. ಈಗ ಹೊಟ್ಟೆ ಹಸ್ತದ ನಂದು, ಹೋಗಿ ಕ್ಯಾಸ ಇಲ್ಲಿ ವೀರೇಶ್ ಮುತ್ಯಾನ ಗುಡಿಯಾಗ ಹೋಗಿ ವೀರೇಶ್ ಮುತ್ಯ ನನಗೊಂದು ಏನು ಊಟ ಕೊಡು ಅಂತಂದ್ರೆ ಕೊಡ್ತಾರ? ಇಲ್ಲ. ಅದ ನಾ ಮನೆಗೆ ಹೋಗಲಿ, ನಮ್ಮವ್ವ ಅದಾಳ, ಹೌದು ಅದಾಳ ಇಲ್ಲ? ನಮ್ಮವ್ವ ಅದ ಇಲ್ಲ? ನಾನು ಕೇಳ್ತಾಳ ಅಣ್ಣಾಕಿ, ನಿನ್ನ ಹೊಟ್ಟೆ ಹಸದನೋ ಊಟಕ್ಕೆ ಹಚ್ಚೋಣ ಅಂತಾಳಣ್ಣ. ಹೋದ್ಗೋಣ ಗಂಗಾ ತೊಗೊಂಡು ಊಟ ಹಚ್ಚಿ ಕೊಡ್ತಾಳೆ. ಅಂದ್ರೆ ವಿಚಾರ ಮಾಡಿರಿ, ಕಣ್ಣಿಗೆ ಕಾಣೋ ದೇವ್ರಂದ್ರೆ ಯಾರು? ತಂದೆ ತಾಯಿ. ಹಾಂ ರೀ, ಅದೇ ರೀತಿ ನೋಡ್ರಿ, ಅಪ್ಪ ಅದಾವ. ಎಲ್ಲರೂ ಬೇರೆ ಹುಡುಗರು ಐಸ್ ಕ್ರೀಮ್ ತಿನ್ನಾಕತ್ತಿದ್ರಂತಂದ್ರೆ ನೀವು ಕೇಳೋದ ಬೇಡ. ಅವ್ರೇನು ಮಾಡ್ತಾರೆ, ಎಲ್ಲ ಹುಡುಗರು ಐಸ್ ಕ್ರೀಮ್ ತಿನ್ನಾಕತ್ತಾರ, ನನ್ನ ಮಗ ಒಂದು ಏನದನ ಹಂಗೆ ಕುಂತಾನ ಅಂತೇಳಿ ಅವ್ರೇನು ಮಾಡ್ತಾರೆ, ತಂದು ಕೊಡ್ತಾರ. ಅವ್ರು ಕೇಳ್ತಾರ ನಿಮ್ಮನ್ನ, ನಿನಗೆ ಐಸ್ ಕ್ರೀಮ್, ಅವರೆಲ್ಲ ಐಸ್ ಕ್ರೀಮ್ ತಿನ್ನಾಕತ್ತಾರ, ನೀನು ಐಸ್ ಕ್ರೀಮ್ ತಿಂತೀನಿ ಅಂತ ಕೇಳ್ತಾರನ? ಇಲ್ಲ. ಈ ಸದ್ ನೋಡ್ರಿ ಕಲ್ಲಂಗಡಿ ಅನ್ನೋದಾವ ಹೊರಗೆ, ಮಾವಿನೂ ಬರ್ತಾವೆ ಇನ್ನೊಂದು ಸ್ವಲ್ಪ ಇನ್ನೊಂದು ತಿಂಗಳದಾಗ. ಕೇಳ್ತಾರಣ್ಣ, ಯಾವ ಅಪ್ಪ ಕೇಳ್ತಾರ? ಹಂಗೆ ನೀವು ದೊಡ್ಡವರಾದ್ಮ್ಯಾಗ ನಿಮ್ಮಪ್ಪ ನಿಮ್ಮವ್ರಿಗೆ ಯಾವ ಟೈಮ್ನಾಗ ಏನೇನು ಕೊಡಬೇಕಂತ ನೀವು ತಿಳಿದು ಅವ್ರಿಗೆ ಕೊಡಿಸಿದ್ರೆ ನೀವು ನಿಮ್ಮವ್ವ ನಿಮ್ಮಪ್ಪನ ಹೊಟ್ಟೆಯಾಗ ಹುಟ್ಟಿದ ಸಾರ್ಥಕ ಆತ. ಈಗ ನಾವೆಲ್ಲರ ಶ್ರೀಶೈಲಕ್ಕೆ ಪಾದಯಾತ್ರೆ ಹೋದ್ರೆ ನಮ್ಮ ಜೀವನ ಪಾವನ ಆಗೋದಿಲ್ಲ. ಮೊನ್ನೆ ಇಲ್ಲೇ ಸರೂರದಾಗ ನಮ್ಮ ಬೀಗ್ರ ಆಗ್ಬೇಕು ಆ ಹುಡುಗ 26 ವರ್ಷದವ ಶ್ರೀಶೈಲ ಪಾದಯಾತ್ರೆಗೆ ಹೋಗಿ ಕೇಸ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತುಬಿಟ್ಟ. ನಿಮ್ಗೆ ಗೊತ್ತಿರ್ಬೋದು. ಅರ್ಥ ಆಗ್ತದ? ಎಲ್ಲಿಯೂ ಇಲ್ಲ ದೇವ್ರ. ಅರ್ಥದ ದೇವ್ರು ಎಲ್ಲಿ ಅದಾನಂತಂದ್ರೆ ನಮ್ಮ ಮನ್ಯಾಗ ಅದಾನ. ಅದು ಹೆಂಗೆ? ನಮ್ಮ ತಂದೆ ತಾಯಿ ಗುರುವಿನ ರೂಪದಾಗ ಅದಾನ. ಅರ್ಥ ಆಗ್ತದ? ಅವ್ರನ್ನೇ ನಾವು ಅರ್ಥ ಮಾಡ್ಕೋಬೇಕು. ಇವರೇ ಇವರೇ ನಾ 3 ಅಕ್ಕವ್ರು ನೋಡ್ರಿ ಎಷ್ಟು ಚಂದ ವಿಭೂತಿ ಹಚ್ಕೊಂಡ್ರೆ. ಎಲ್ಲರೂ ಜೋರಾದ ಚಪ್ಪಾಳೆ ತಟ್ರಿ ನಮ್ಮ ಮೈನಿಯಾಗ. ಕದಗಲ್ ಅಕ್ಕವ್ರ. ನಿಮ್ಮ ಹೆಸರು ರೀ ವೈನಿ? ನಿಮ್ಮ ಹೆಸರು ಜೀವಿತಾ. ಜೀವಿತಾ ನಿಮ್ಮ ಮಮ್ಮಿ ಹೆಸರಿನ? ವಿಜಯಲಕ್ಷ್ಮಿ. ನೋಡೋರ ನಿಮಗೆ ಎಷ್ಟು ವಿಭೂತಿ ಎಷ್ಟು ಚಂದ ಕಾಣಕತ್ತ. ಅರ್ಥ ಆಗ್ತದೆ?
ಇದು ನಮ್ಮ ಸಂಸ್ಕಾರ. ನಮ್ಮ ಕೈ ಒಳಗೆ ಬಟ್ಟೆ ಎಷ್ಟದಾವು? 5. ಅದ್ರ 5 ಬಟ್ಟೆ ಬಳ್ಕೋತೀವಿ ನಾವು, 3 ಬಟ್ಟೆ ಹಚ್ಕೋತೀವಿ. ಯಾಕೆ? ತಂದೆ ತಾಯಿ ಗುರು. ಇದೇ ನೋಡಿ ಅರ್ಥ ಮಾಡ್ಬೇಕು. ಇದು ತಂದೆ, ಇದು ತಾಯಿ, ಇದು ಗುರು. ಇದು ನಾವು ಅರ್ಥ ಮಾಡ್ಕೋಬೇಕಾಗ್ಯದ. ನೋಡ್ರಿ, ತಂದೆ ತಾಯಿನ ಗುರುನ ಹೊತ್ಕೊಂಡು ನಿಂದ್ರ ಅವನ ತಂದೆ, ಇವ ಫಸ್ಟ್ನೇದವ. ತಾಯಿ ನೋಡ್ರಿ ಹಿಂಗೆ ಹಿಡಿದು ನೋಡ್ರಿ ಎತ್ತರ ಕಾಣ್ತಾವ. ನಡ್ಕಿಂದೇನು ಎಲ್ಲರೂ ಅಂತಾರೆ, ನಮ್ಮವ್ರು ಜೋಪಾನ ಮಾಡ್ಯಾಡ್ರಿ, ನಮ್ಮವ್ವ ಜತನ ಮಾಡ್ಯಾಡ್ರಿ, ನಮ್ಮವ್ನ ಏನು ಸೃಷ್ಟಿ ಮಾಡ್ಕೊಂಡು ಹಡ್ದಾಡ್ರಿ, ನಮ್ಮವ್ರು ನನ್ನ ಭಾಳ ಎಲ್ಲರೂ ನಾ ಮೊದಲು ಮಾಡಿ ನಮ್ಮ ಅವ್ಗ ಹೇಳ್ತೇನೆ. ಎಲ್ಲರೂ ಕಣ್ಣಿಗೆ ಕಾಣೋದು ಯಾರು ದೊಡ್ಡವರು? ತಾಯಿ. ಅದ ಮತ್ತೆ ಹಿಂಗಿಡ್ರಿ ನೋಡೋನು, 3 ಸಮ ಆಕ್ಕವ, ಏನು ಯಾವ್ದಾರು ಹೆಚ್ಚಾಗತ್ತೆ ಕಮ್ಮಾಗತ್ತೆ? ಅದಕ್ಕೆ ತಂದೆ ತಾಯಿ ಗುರು ಇವ್ರು 3 ಮಂದಿ ನಮ್ಮ ಹಣೆ ಬರೆಯೋರು. ಈಗ ಭಜಂತ್ರಿ ಅಕ್ಕವರು ಇವತ್ತು ಬಂದರು. ಅವ್ರೇನು ಮಾಡಿದರು, ನಮ್ಮ ಅವಿ ಚಂದ್ರಕಲಾ ಬಗ್ಗೆ ಮಾತಾಡಿದರು. ಅವಾಗ ಅವ್ರನ್ನ ತೀರ್ಸಿ ಹೇಳಿದೆ, ನೋಡ್ರಿ ನಿಮ್ಮ ಮಗಳು ಹಿಂಗದಾಳ, ಹಿಂಗಾದ್ರೆ ಹಿಂಗಾಗತ್ತೆ, ಅದ ನಿಮ್ಮ ಮಗ ಹಿಂಗದಾನ, ಅವ ಹಿಂಗಾದ್ರೆ ಹಿಂಗಾಗತ್ತೆ ಅಂತ ಹೇಳಿದೆ. ಅವಾಗ ಅವರು ಹೆಂಗೆ ಸರ ಮತ್ತು ತಾತರೆಡ್ಡಿ ಅವ್ರಿಗೆ ಹೇಳಿಸ್ಕ್ಯಾಸ ನಾನು ಎಲ್ಲರ ಮುರಾಜಿ ಮಾಡಿಸ್ಲೇನ್ರಿ ಅಂತಂದ್ರೆ, ನಾನು ಮೊದಲು ಬ್ಯಾಡ ಅಂದೆ. ಬ್ಯಾಡ್ರಿ, ದಯವಿಟ್ಟು ಅವ್ರು ಹೇಳಿದರು ನೀವು ಆಕಿನ ಮುರಾಜಿ ಮಾಡಿಸ್ಬ್ಯಾಡ್ರಿ, ಅವ್ರ ಅಕ್ಕನ ಮಾಡಿಸಿರಿ ಓಕೆ. ಯಾಕಂತಂದ್ರೆ ಆ ಅವಿಗೆ ಕನ್ನಡ ಹೇಳಿದ್ರೆ ಓಕೆ, ಇಂಗ್ಲೀಷ್ ಆಕಿ ತಲೆ ಹತ್ತುವಲ್ತು. ಅದ ಅವ್ರ ತಮ್ಮ ಎಷ್ಟು ಚಂದ ಓದ್ತಾನೆ ಬರಿತಾನೆ, ಆಕಿ ಸ್ವಲ್ಪ ವೀಕ್ ಅದ. ಈಗ ಅದಕ್ಕೆ ಏನು ಮಾಡಬೇಕು? ನನಗೆ ಗೊತ್ತದ, ನಿಮ್ಗೆ ಗೊತ್ತಿಲ್ಲ. ತಂದೆ ತಾಯಿ ನಿಮ್ಗೆ ಗೊತ್ತಿಲ್ಲ. ನಿಮಗೇನು ಒಟ್ಟು ಎಲ್ಲರ ಕಲೀಲಿ, ಏನರ ಆಗಲಿ ಅಂತ. ಮುಂದೆ ಅಲ್ಲಿ ಹೋದ್ರೆ ಏನಾಗುತ್ತೆ ಅನ್ನೋದು ನನಗೆ ಗೊತ್ತೈತಿ. ಯಾಕಂದ್ರೆ ನಿಮಗೆ ಕೇವಲ 2 ಮಕ್ಕಳು ಅಷ್ಟೇ ವೈನಿಯಾರ, ನನಗೆ 20-30 ಸಾವಿರ ಮಕ್ಕಳು ಅದಾವ ನನಗೆ. ಅರ್ಥಾತ? ಯಾಕೆ ಎಲ್ಲ ಕಲಿಯುವಂಥ ಎಲ್ಲ ಮಕ್ಕಳು ನನಗೆ, ನನ್ನ ಮಕ್ಕಳೇ. ಅದಕ್ಕೆ ಯಾಕಂತಂದ್ರೆ ಇವತ್ತು ಒಬ್ಬ PSI ಇರ್ಬೋದು, ಯಾರೇ ಒಬ್ರು ಇರ್ಬೋದು, ಡಾಕ್ಟ್ರ್ ಇರ್ಬೋದು, ಅವ್ರು ರಿಟೈರ್ಡ್ ಆದ್ಮ್ಯಾಗ ಅವ್ರಿಗೆ ಯಾಕ್ರಿ ಡಾಕ್ಟ್ರ್ ಅಂತ ಕರೀತಾರೆ, ಯಾಕ್ರಿ ಪೊಲೀಸ್ ಅಂತ ಕರೀತಾರೆ? ಇಲ್ಲ. ಆದ್ರೆ ಸರ್ ರಿಟೈರ್ಡ್ ಆದರೂ ಅವ್ರ ಮಕ್ಳು ಏನಂತ ಕರೀತಾರೆ? ಸರ್ ಅಂತ ಕರೀತಾರೆ. ಇದರ ಅರ್ಥ ಏನು? ತಂದೆ ತಾಯಿ ಗುರು ಇದ್ದು ಯಾವಾಗಲೂ ಸ್ಥಾನ ಚೇಂಜ್ ಆಗೋದಿಲ್ಲ, ಯಾವಾಗಲೂ ಫಿಕ್ಸ್ ಅದು. ತಂದೆನ, ತಾಯಿನ, ಗುರುನೇ. ಇವ್ರ ಸ್ಥಾನ ಎಂದು ಇವತ್ತೈತಿ, ನಾಳೆ ಹೋಗುತ್ತಲ್ಲ, ಯಾವಾಗಲೂ ಇರ್ತದೆ. ಈ ಜಗತ್ತು ಯಾವತ್ತು ಹುಟ್ಟ್ಯದ, ಈ ಜಗತ್ತು ಅಳಿದ್ರೂ ಸಹ ಉಳಿಯುವಂಥ 3 ಪದವಿ ಯಾರು ಇದ್ರೆ ಅದು ತಂದೆ ತಾಯಿ ಗುರು. ಅದಕ್ಕೆ ನಾವು ತಂದೆ ತಾಯಿ ಗುರುಗಳನ್ನು ಎಂದೂ ಮರಿಬಾರ್ದು. ನಾವು ಎಷ್ಟೇ ದೊಡ್ಡವರಾದ್ರೂ ಸಹ ಅವ್ರ ಪಾದಕ್ಕೆ ನಾವು ಧೂಳಿಗೆ ಸಮ ಅಲ್ಲ ಅಂತ ನಾವು ಮರಿಬಾರ್ದು. ಪ್ರತಿದಿನಾನು ನೀವೇನದಿರಲ್ಲ, ಇಲ್ಲಿ ಬಂದಂಥ ಪಾಲಕರು, ನನ್ನ ಸಹೋದರ ಸಹೋದರಿ ಏನು ಕುಡೀರಿ, ದಯವಿಟ್ಟು ನೀವೇನು ಮಾಡಿರಿ, ಮಕ್ಕಳಿಗೆ ಅದನ್ನು ರೂಢಿ ಮಾಡಿರಿ. ತೀತ ದಯವಿಟ್ಟು ಆ ಮಕ್ಕಳು ದಿನ ಶಾಲೆಗೆ ಬರುವಾಗ ನಿಮ್ಮ ಕಾಲು ನಮಸ್ಕಾರ ಮಾಡಿ ಹೋಗುವಂಗೆ ನೀವು ಹೇಳಿ ರೂಢಿ ಮಾಡಬೇಕು. ಆಮೇಲೆ ಈ ಸದ್ದು ನೀವು ಪಾದ ಪೂಜೆ ಮಾಡ್ತಾರೆ. ಈ ಪಾದ ಪೂಜೆ ಮಾಡಿಸ್ಕೊಳ್ಳೋಕ್ಕಿಂತ ಮೊದಲು ನಿಮ್ಮ ಮನಸ್ಸು ನೀವು ಚೆಕ್ ಮಾಡಿಕೊಡ್ರಿ. ಈ ಸದ್ದು ಅವ್ರು ನಿಮ್ಮ ಪಾದ ಪೂಜೆ ಮಾಡ್ತಾರಂದ್ರೆ ಅವ್ರ ಪಾಲಿನ ದೇವ್ರು ನೀವಾದ್ರಿ ಇವತ್ತು. ಹೌದ್ರಿ, ದೇವರೇ ನೀವು ಆದ್ರಂತಂದ್ರೆ ನಿಮ್ಮ ಮನಸ್ಸೊಳಗೆ ಎಂಥ ಭಾವನೆ ಇರಬೇಕು? ದೇವರ ಭಾವನೆ ಇರಬೇಕು, ದೆವ್ವಿನ ಭಾವನೆ ಇರಬೇಕು. ನಿಮ್ಮ ಮನಸ್ಸು ನೀವೇ ಚೆಕ್ ಮಾಡ್ಕೊರಿ. ಯಾರಿಗೂ ಅದು ಮನಸ್ಸು ಕಾಣುತ್ತಾ? ಕಾಣಲ್ಲ. ನೀವು ಎಷ್ಟರ ಮಟ್ಟಿಗೆ ಮಕ್ಕಳ ಪಾಲಿಗೆ ದೇವರಾಗಿ ನಡೆಯಕತ್ತೀರಿ ವಿಚಾರ ಮಾಡಿ. ಇವತ್ತು ಇಲ್ಲಿ ನಮ್ಮ ಸಹೋದರರು ಬಂದಾರ, ನೀವು ಎಷ್ಟರ ಮಟ್ಟಿಗೆ ಮಕ್ಕಳ ಪಾಲಿಗೆ ದೇವರಾಗಿ ನಡೆದಿರಿ ವಿಚಾರ ಮಾಡಿರಿ. ಹೊರಗೆ ನಾವು ತಿನ್ನೋದಿಲ್ಲ ರೀ, ತಿನ್ನೋಂಗೆ ಆತಂದ್ರೆ ಮನೆಗೆ ತೊಗೊಂಬಂದ ಅದು ಮೊದಲು ಮಕ್ಕಳು ಕೊಟ್ಟು ಆಮ್ಯಾಗ ನಾವು ತಿಂದ ಮ್ಯಾಗ ನಮ್ಮ ಹೆಂಡ್ರು ತಿಂತಾರೆ. ಹೌದಲ್ಲ? ತಾಯಂದ್ರೆ ತಿಂತಾರಲ್ಲ. ಹಂಗೆ ನಾಳೆ ನೀವು ದೊಡ್ಡವರಾದ್ಮೇಲೆ ಸಂಭ್ರಮ ಏನು ಮಾಡಬೇಕು? ಮೊದಲು ತಾಯಿ ಕೊಟ್ಟು, ತಂದೆ ಕೊಟ್ಟು, ಆಮೇಲೆ ನೀವು ತಿಂದು ಈ ಪದ್ಧತಿಯನ್ನು, ಸಂಸ್ಕಾರವನ್ನು ಇವತ್ತಿಂದ ರೂಢಿಸ್ಕೋಬೇಕು. ಮತ್ತು ನೀವು ನಿಮ್ಮ ಪಪ್ಪ ಏನೋ ಐಸ್ ಕ್ರೀಮ್ ಕೊಡಿಸಿದಂತ ತಿಳ್ಕೊ, ನೀವೇನು ಮಾಡ್ತೀರಿ? ಯಾರು ಕಸ್ಕೊಂಡು ತಿಂದಾರ ಬಾ ಅಂತೇಳಿ ಬರೀ ಗಬ ತಿಂದ ಕೇಸ ಆಮೇಲೆ ಬಾಯಿ ಒರೆಸ್ಕೊಂಡು ಬಂದು ನಿಂದಿರ್ತೀರಿ. ಇದು ಪದ್ಧತಿ ಸರಿ ಅಲ್ಲ.
ನಿಮ್ಮ ಅಪ್ಪ ನಿಮ್ಗೆ ಐಸ್ ಕ್ರೀಮ್ ಕೊಡಿಸ್ಲಿ ಅಥವಾ ಕುರ್ಕುರಿ ಕೊಡಿಸ್ಲಿ, ಏನೇ ಕೊಡಿಸ್ಲಿ, ನೀವು ಮೊದಲು ಏನು ಮಾಡ್ಬೇಕು? ಅದು ಹರಿದ ಮ್ಯಾಗ ಪಪ್ಪ ನೀ ತಗೋ. ನಿಮ್ಮ ಅಪ್ಪ ಏನು ಮಾಡ್ದ? ಅಷ್ಟು ತೊಗೊಂಡು ಗಬ ಗಬ ಹಾಕಿ ಬಾಯಾಗ ಲಾಡ್ ತಿಂದ್ಬಿಡ್ತಾರ? ಇಲ್ಲ. ಯಾವಾಗಲೂ ನೋಡ್ರಿ, ಫಸ್ಟ್ ನೀವು ಏನೇ ತಿನ್ನೋಕ್ಕಿಂತ ಮೊದಲ ಪಪ್ಪ ನೀ ತಿಂದು, ಪಪ್ಪ ನೀ ತಿನ್ನು, ನೀ ತಿನ್ನ, ಮಮ್ಮಿ ನೀ ತಿನ್ನ ಅಂತ ನೀವು ಪದ್ಧತಿ ಕಲ್ಕೊಂಡ್ರಿ, ಅದು ಭಾಳ ದಿನ ಇಲ್ಲಿ ನೋಡ್ರಿ. ನಿಮ್ಗೆ ಆಶೀರ್ವಾದ ಅಂದ್ರೆ ಆಶೀರ್ವಾದದ ಮ್ಯಾಗ ಆಶೀರ್ವಾದ ದಿನಾ ಸಿಗುತ್ತೆ ನಿಮಗದು. ಅರ್ಥ ಆತ? ಇದನ್ನು ಒಟ್ಟು ಮರಿಬೇಡ್ರಿ. ಆಮ್ಯಾಗ ಮಕ್ಕಳಿಗೆ ಹೇಳಿರ್ತಿದ್ದಿಲ್ಲ ಗೊತ್ತಿಲ್ಲ, ಆದ್ರೆ ನಿಮಗೆ ಅರ್ಥ ಆಗತ್ತೆ ಇದು ಏನಂದ್ರೆ, ಮದುವೆ ಆದ್ಮ್ಯಾಗ, ಮದುವೆ ಆಗೋ ಮಟನೂ ಪರಶುರಾಮ್ ಸರ್, ಮದುವೆ ಆಗೋ ಮಟನೂ ನಿಮ್ಮ ಅವ್ವ ಇರಲಿ, ನಿಮ್ಮ ಅಪ್ಪ ಇರಲಿ, ನಿಮ್ಮ ಅಣ್ಣ ಇರಲಿ, ನಿಮ್ಮ ಅಣ್ಣನ ಹೆಂಡ್ತಿರಲಿ, ಎಲ್ಲರೂ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಅನ್ಕಂಡೀಷ್ನಲ್ ಲವ್ ಅಂತಾರೆ. ಅಂದ್ರೆ ಯಾವುದು ಕರಾರ್ ಇಲ್ಲಾರ್ದ ಪ್ರೀತಿ ತೋರಿಸ್ತಾರೆ. ನೀವು ಎಷ್ಟೊತ್ತಿಗೆ ಬಂದರೂ ನಿಮ್ಗೆ ಉಣ್ಣಾಕೆ ಹಾಕ್ತಾರ, ಎಲ್ಲ ಕಾಳಜಿ ಮಾಡ್ತಾರ. ಮದುವೆ ಆತಲ್ಲ, ಎಂಗೇಜ್ಮೆಂಟ್ ಆದ್ಮ್ಯಾಗನ ಶುರು ಆಗತ್ತೆ ನಾವು. ಅದು ಎಲ್ಲಿ ಶುರು ಆಗತ್ತೆ? ಹೆಣ್ಮಕ್ಳ ಮನಸ್ಸಿನಾಗ ಶುರು ಆಗತ್ತೆ. ನಾ ಇದು ಕೆಟ್ಟದ್ದು ಹೇಳಕತ್ತಿಲ್ಲ, ಅವ್ರ ಮನಸ್ಸಿನಾಗ ಏನು ಮಾಡುತ್ತೆ? ಇಷ್ಟು ದಿವಸ ನಮ್ಮ ಮೈದ್ನ ನನಗೆ ವೈನಿ ಅಂತ ಪ್ರೀತಿ ತೋರಿಸಿದ್ದ, ಏನು ತಂದು ಕೊಡ್ತಿದ್ದ, ಇನ್ನು ಮ್ಯಾಗ ಹೆಂಗಂತ ಆಕಿಗೆ ಹೊಟ್ಯಾಗ ಏನಾಗತ್ತೆ? ಚಿಂತೆ ಕಾಡಕ್ಕೆ ಶುರು ಮಾಡುತ್ತೆ. ಸಂಕಟಲ್ಲ, ಚಿಂತೆ ಕಾಡಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ತಾಯಿ ಮನಸ್ಸಿನಾಗ ಇಷ್ಟು ದಿವಸ ನನ್ನ ಮಗ ಯವ್ವ ಅಂತ ಬರ್ತಿದ್ದ, ನನಗೆ ಕುಂದ್ರಿಸಿದ್ದ, ಮಾತಾಡ್ತಿದ್ದ, ಇನ್ನು ಮ್ಯಾಗ ಹೆಂಗೆ ಅಂತ ಅವ್ರು ನಿಮ್ಮ ಅವ್ವನ ಮನಸ್ಸಿನಾಗ ಚಿಂತೆ ಕಾಡಕ್ಕೆ ಶುರು ಮಾಡುತ್ತೆ. ಅದೇ ರೀತಿ ನಿಮ್ಮ ಅಪ್ಪನ ಮನಸ್ಸಿನಾಗ ಇಷ್ಟು ದಿವಸ ಮಗ ದುಡಿದು ಎಲ್ಲ ತಂದು ರೊಕ್ಕ ನನ್ನ ಕೈಯಾಗ ಕೊಡ್ತಿದ್ದ, ನಾ ಹೊಲ ಮನೆ ಎಲ್ಲ ಬಾಳೆ ಮಾಡ್ತಿದ್ದೆ, ಇನ್ನು ಮ್ಯಾಗ ಅವು ಏನು ಮಾಡ್ತಾನೋ ಅವ್ರ ಚಿಂತೆ ಕಾಡಕ್ಕೆ ಶುರು ಮಾಡ. ಹೌದಾ? ಅದಕ್ಕೆ ಪ್ರತಿಯೊಬ್ಬ ಗಂಡು ಮಗನೂ ಏನು ಮಾಡ್ಬೇಕಂತಂದ್ರೆ, ಮದುವೆ ಆದ್ಮ್ಯಾಗ ನಿಮ್ಮ ಹೆಂಡತಿಗೆ ಚಲೋ ಸೀರೆ ಕೊಡಿಸ್ಬೇಕಂತ ನಿಮ್ಗೆ ಆಸೆ ಹುಟ್ಟುವುದು ತಪ್ಪಲ್ಲ. ಅದಕ್ಕಿಂತ ಮೊದಲು ಏನು ಮಾಡ್ಬೇಕು? ನಿಮ್ಮ ಅವ್ವನ ಬಳಿ ಹೋಗ್ಬೇಕು. ಯವ್ವ ಯುಗಾದಿ ಬಂತು ಬೇ ಯವ್ವ, ನಿನಗೊಂದು ಸೀರೆ ಕೊಡಿಸ್ಬೇಕಂತ ಮಾಡೀನಿ, ನಡಿ ಅಂತ ನಿಮ್ಮ ಅವ್ಗೆ ಹೇಳ್ಬೇಕು ಮೊದಲ. ನಿಮ್ಮವ್ವ ನಡಿಪ ಮಗನ ಅಂಥೇಳಿ ಸಸ್ತಿನ ಬಿಟ್ಟು ಗ್ಯಾಸ್ ಹೋಗಿ ಕೊಡಿಸ್ಕೊಂಬರ್ತಾಳೆ ಅನ್ನಕ್ಕೆ ಎಲ್ಲ. ಆಕೆ ಏನು ಮಾಡ್ತಾಳೆ? ಬಾ ನಿನ್ನ ಗಂಡ ಸೀರೆ ಕೊಡಿಸ್ತೇನೆ ಅಂದನ, ಅದಕ್ಕೆ ಬಾ ಇಬ್ರು ಹೋಗಿ ತೊಗೊಂಡು ಬರೋಣ ಅಂಥೇಳಿ ಆ ತಾಯಿ ಆದಾಕಿ ಮೊದಲು ಏನು ಮಾಡ್ತಾ? ಸೊಸಿಗೆ ಕೊಡಿಸಿ ಆಮ್ಯಾಗ ತಾನು ಸೊಸಿಗೆ 500 ರೂಪಾಯಿ ಸೀರೆ ಕೊಡಿಸಿ ತಾನು 100-200 ರೂಪಾಯಿ ಸೀರೆ ತೊಗೊಂಬರ್ತಾನೆ. ಅರ್ಥ ಆಗತ್ತಾ? ನಾವೆಲ್ಲರ ಗಣಮಕ್ಕಳು ಮೊದಲ ಹೆಂಡತಿಗೆ 500 ರೂಪಾಯಿ ಸೀರೆ ಕೊಡಿಸ್ಬೇಕಂತ ಕರ್ಕೊಂಡು ಹೋದ್ವಿ, ಬಂತ ಬಡಿಗೆ. ಹೌದಲ್ರಿ? ಅಲ್ಲಿ ಎಡಿ ಬಿಡೋದೇ ನಾವು ಗಣಮಕ್ಕಳ. ಅರ್ಥತಿಲ್ಲ? ಅದು ಹೆಂಡತಿ ಮ್ಯಾಗ ಪ್ರೀತಿ ಇರೋದು ತಪ್ಪಲ್ಲ. ನೀವು ಗಂಡ ನನ್ನ ಪ್ರೀತಿ ಮಾಡ್ಲತ್ತೇಳಿ ನೀವು ಹೆಂಡ್ರ ಆಸೆ ಪಡೋದು ತಪ್ಪಲ್ಲ. ಆದ್ರೆ ಗಂಡರಲ್ಲಿ ಹೆಂಡ್ರಲ್ಲಿ ಏನು ತಿಳುವಳಿಕೆ ಇರಬೇಕು? ಮೊದಲ ನಾವು ಯಾರಿಗೆ ಕೊಟ್ಟು ನಾವು ತಗೋಬೇಕು ಅನ್ನುವಂಥ ಪ್ರೀತಿ ಬೇಕು. ಅದಕ್ಕೆ ಇದನ್ನು ನಾನು ನಿಮ್ಗೆ ಅರ್ಥ ಆಗತ್ತಂತ ಹೇಳಕತ್ತೀನಿ. ಮಕ್ಕಳಿಗೆ ಇದನ್ನು ತಿಳಿಯುವಂಥ ವಯಸ್ಸಲ್ಲ. ಆದರೆ ನಾ ಹೇಳೋದು ಮಾತು ಕರೆಕ್ಟ್ ಅನಿಸಿದ್ರೆ, ನೀವು ಇಷ್ಟು ಮಂದಿ ಒಳಗೆ ಒಬ್ಬರಾದರೂ ಅದನ್ನು ಪಾಲಿಸಿದರೆ ನಾ ಹೇಳಿದ ಮಾತಿಗೆ ಅದು ಹೇಳಿದ್ದಕ್ಕೆ ಸಾರ್ಥಕ ಆಗ್ತದೆ. ಇಷ್ಟೇ ನನ್ನ ರಿಕ್ವೆಸ್ಟ್. ಅದಕ್ಕೆ ಇವತ್ತು ನಮ್ಮ ಅಧ್ಯಕ್ಷರು ಆಮೇಲೆ ಸದಸ್ಯರು ಇವತ್ತೆಲ್ಲರೂ ನೋಡ್ರಿ, ಅವ್ರು ಎಷ್ಟೋ ಕೆಲಸಗಳಿದ್ದರೂ ಸಹ ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಇವತ್ತು ನಾವು ಸಹ ತಂದೆ ತಾಯಿ ಅಂದ್ರೆ ಹೆಂಗೆ ಬದುಕಬೇಕು ಅನ್ನೋದು ವಿಚಾರ ಮಾಡೋಣ. ಇವತ್ತು ಪಾದ ಪೂಜೆ ನಮ್ಮ ಮಕ್ಕಳು ಮಾಡಕತ್ತಾರಂದ್ರೆ ನಾವು ಗುಟ್ಕಾ ತಿನ್ನಬಾರ್ದು, ನಾವು ಸ್ಟಾರ್ ಹಾಕೋಬಾರ್ದು, ನಾವು ಸಿಗರೇಟ್ ಸೇದಬಾರ್ದು, ನಾವು ದಾರು ಕುಡಿಬಾರ್ದು, ನಾವು ಕೆಟ್ಟ ಬೈಗಳ ಬೈಬಾರ್ದು ಅಂತ ಗಂಡ್ಮಕ್ಳು ವಿಚಾರ ಮಾಡಬೇಕು. ಅದೇ ರೀತಿ ಹೆಣ್ಮಕ್ಳು ಹೆಂಗೆ ವಿಚಾರ ಮಾಡ್ಬೇಕು? ನಾನು ನಮ್ಮ ಅತ್ತಿ ಮಾವನ್ನ ನಮ್ಮ ತಂದೆ ತಾಯಿ ಅಂತ ನೋಡಬೇಕು. ಹೋಗ್ಲೆ ಈ ಮಾತು ಸಹಿಸೋದಲ್ಲ. ನೀವು ಮೊದಲ ಹೇಳ್ತೀರಂತ ಅಂದಿದ್ರೆ ಕಿವ್ಯಾಗ 2 ಹಳ್ಳಿ ಅದು ಹೆಂಗ ನೀರಾಗ ಎದ್ದಿ ನೋಡ್ರಿ ಅವಾಗ ಗೊತ್ತೈತೆ ನೋಡಿ. ಅದು ಹೆಂಗ ಅದು ಹೆಂಗ ಮೊದಲ ನೀವು ಈ ಮಾತು ಹೇಳ್ರಿ. ಅವರ ಮೊದಲ ಈ ಮಾತು ನಮ್ಮ ಸಂಗಮೇಶ್ ಸರ್ ಹೇಳ್ತಾರ ಅಂತ ಗೊತ್ತಿದ್ರೆ ಹಳ್ಳಿ ಕಿವ್ಯಾಗ ಇಟ್ಕಲ್ಲ, ಹಳ್ಳಿ ನೀರಾಗೆದ್ದು ಇಟ್ಕೊಂಡ್ಬರ್ತಿದ್ವಿ ಅಂತ ದಯವಿಟ್ಟು ವಿಚಾರ ಮಾಡಬೇಡ್ರಿ. ಅರ್ಥ ಆತ? ಇವತ್ತು ನಾವು ಆ ದೇವ್ರು ಈ ದೇವ್ರು ಸುಳ್ಳು, ತಂದೆ ತಾಯಿ ಅತ್ತಿ ಮಾವ ಗುರು ಹಿರಿಯರೇ ಇವರೇ ನಿಜವಾದ ದೇವ್ರಂತ ನೀವು ಸೇವೆ ಮಾಡಿದ್ದ ಖರೆ. ಆದ್ರೆ
ನಿಮ್ಮ ಮಕ್ಕಳು ಹೊರಗೆ ಹೋಗುವಾಗ ಅವ್ರಿಗೆ ಯಾವ ಅಡ್ಡಿ ಆತಂಕ ಗಂಡಾಂತರ ಬರೋದಿಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ ತೀತ. ನಾ ಪ್ರತಿದಿನ ನಮ್ಮ ಅವ್ವನ ಕಾಲು ನಮಸ್ಕಾರ ಮಾಡಿ ಹೋದ್ನಿ ಅಂತಂದ್ರೆ ಒಮ್ಮೆ ಮೊನ್ನೆ ಏನಾಯ್ತು, ಹಿಂಗೆ ಒಂದು ದೊಡ್ಡ ಕರೆಂಟ್ ವೈರ್ ಹರಿದು ಬಿತ್ತು. ಅದು ಹೆಂಗೆ ನಾ ದಾಟಿದ ಮ್ಯಾಗ ವಿಚಾರ. ಅಲ್ಲಿದ್ದವ್ರು ಏನಂದ್ರು, ಸರ ನಿಮ್ಮ ಹೆತ್ತವ್ರ ಹೊಟ್ಟಿ ತಣ್ಣಗದ ಅಂತಂದ್ರು. ವಿಚಾರ ಮಾಡಿ. ಅರ್ಥ ಆತ? ತಂದೆ ತಾಯಿ ಕಾಲು ನಮಸ್ಕಾರ ಮಾಡಿ ಯಾರು ನಡೀತಾರ ನೋಡ್ರಿ, ಎಂಥ ಘಟಸರ್ಪನ ಎದುರು ಬಂದು ನಿಂತ್ರು ಅದು ನಿಮಗೆ ನಮಸ್ಕಾರ ಮಾಡಿ ಹೊಳ್ಳಿ ಹೋಗ್ತದ ಹೊರತು ನಿಮಗೆ ಬುಸ್ ಅಂತ ಕಡಿಯಾಕೆ ಬರೋದಿಲ್ಲ. ಬೇಕಾದ್ರೆ ಬರ್ಕೊಡ್ತೀನಿ. ಯಾಕಂದ್ರೆ ತಂದೆ ತಾಯಿ ಆತ್ಮದಾಗ ಮಕ್ಕಳ ಬಗ್ಗೆ ಖುಷಿ ಇರ್ಬೇಕು. ನನ್ನ ಮಗ ಚಲೋ ಅದಾನ. ಮತ್ತು ನಿಮ್ಮಲ್ಲಿ ಆ ಭಾವನೆ ಬರ್ಬೇಕು. ನಿಮ್ಮ ಮಕ್ಕಳು ಆಗಲಿ, ನಮ್ಮ ಅಧ್ಯಕ್ಷರು ಭಾಳ ಚಂದ ಹೇಳಿದ್ರು, ನಿಮ್ಮ ಮಕ್ಕಳು ಏನು ತಪ್ಪು ಮಾಡಿದ್ರೆ ಅದನ್ನು ಮಂದಿ ಮುಂದೆ ಎತ್ತಿ ತೋರಿಸ್ಬಾರ್ದು, ಅಸಹ್ಯ ಮಾಡಬಾರ್ದು. ತೀತ ಹಿಂಗೆ ಮಾಡಿದ್ರಿ ಮಕ್ಕಳಲ್ಲಿ ಏನಾಗುತ್ತಾ, ನಿಮ್ಮ ಮ್ಯಾಗ ಕೆಟ್ಟ ಭಾವನೆ ಬರುತ್ತೆ. ನೋಡಿ ಅವ್ರ ಮಮ್ಮಿ ಎಷ್ಟು ಚಲೋ ಅದಾರ, ನಮ್ಮ ಮಮ್ಮಿ ನೋಡಿ ಕೆಟ್ಟದಾಳ. ಇಂಥ ಭಾವನೆಯೂ ನಿಮ್ಮ ಮಕ್ಕಳಿಗೆ ನಿಮ್ಮ ಮ್ಯಾಗ ಬರಬಾರ್ದು. ತೀತ ಮೊನ್ನೆ ನಮ್ಮ ಮೇಡಮ್ಮರು ಅರ್ಬಿ ತರಕ್ಕೆ ಹೋದಾಗ ನನಗೊಂದು ಮೆಸೇಜ್ ಹಾಕಿದರು, ಇದನ್ನು ಸಮೃದ್ಧಿ ತೋಲೇನ್ರಿ ಅಂತಂದು ಒಂದೇ ಮೆಸೇಜ್ ಹಾಕಿದರು. ಅದಕ್ಕೆ ಏನು ಹಾಕಿದೆ ನಾನು ಹೊಳ್ಳೆ ಅವರೇ ಹೇಳ್ತಾರದು. ಆಕಿಗೆ ಇಷ್ಟ ಹೇಳ್ರಿ. ಆಕಿಗೆ ಯಾವ್ದು ಇಷ್ಟ ಆಕೈತಿ, ಆಕಿ ಯಾವ್ದು ಬಟ್ ಮಾಡಿ ತೋರಿಸ್ತಾಳ ಅದನ್ನು ತಗೋ ಅಂತೀವಿ. ಆಮೇಲೆ ಮತ್ತೇನು ಬರ್ತೈತಿ, ಅದು ರೊಕ್ಕ ಬೇಕಾದಷ್ಟು ಆಗಲಿ, ಹಾಂ ಯಾವ್ದು ಇಷ್ಟ ಆಯ್ತು ಅದನ್ನು ತಗೋ. ನೋಡಿ ಅರ್ಥ ಮಾಡ್ರಿ. ಒಬ್ಬ ತಂದೆಯಾಗಿ ನನ್ನ ಕಡೆ ರೊಕ್ಕ ಅದಾವಂತಲ್ಲ, ಸುಮ್ಮ ದೂರದ ಬೆಟ್ಟ ಕಣ್ಣಿನ ಮೊದಲೇಕ ನಮ್ಮ ಸರ್ಗೆ ಇದೆ, ಬರ್ರಿ ಸರ್ ಇದು ಅನುಭವ ಸುಮ್ಮ ಹಂಚ್ಕೊಂಡು ಒಂದು ಮನಿ ಅಂತ ಹೇಳಿ. ಅಲ್ಲಿ ಮೊನ್ನೆ ಲುಂಗಿ ತರಕ್ಕೆ ಹೋಗಿದ್ವಿ. ನಾನು ಲುಂಗಿ ಹರಿದವ ಲುಂಗಿ ತಗೋಕತ್ತಿದ್ದೆ. ಅವಾಗ ಸರು ಏನಂದ್ರು, ಸರ್ ರಾಮರಾಜ್ ತಗೋರಿ ಬೆಸ್ಟ್ ಅದಾವ 600 ರೂಪಾಯಿ ಅಂತಂದ್ರು. ಅವಾಗ ಏನು ಹೇಳಿದ್ದೆ ನಿಮಗೆ, ರಾಮರಾಜ್ ಬೇಡ, ಈಗ ಸಾದಾ ತೊಗೊಳಮ್ಮ, ಲಗ್ನ ಆಗೈತೆ ಅಂತೇಳಿ. ಅರ್ಥ ಮಾಡ್ಕೊಡ್ರಿ. ಮದುವೆ ಆಗೋಕ್ಕಿಂತ ಮೊದಲು 600 ರೂಪಾಯಿ ಲುಂಗಿ ತೊಡ್ತಿದ್ದೆ ನಾನು. ರಾಮರಾಜ್ ಮದುವೆ ಮಕ್ಕಳು ಆಗೋಕ್ಕಿಂತ ಮೊದಲು 500 ರೂಪಾಯಿ ಲುಂಗಿ ತೊಡ್ತಿದ್ದೆ. ಈಗ ಮೊನ್ನೆ 300 ರೂಪಾಯಿ ತೊಗೊಂಬಂದು ಯಾಕೆ ಹೇಳು, ಎದಕ್ಕೆ ಬೇಕು ಬಿಡು, ಹೌದಲ್ಲ? ಮದುವೆಗಿಂತ ಮೊದಲಾದ್ರೆ ಚಂದಗೆ ಫೋಟೋ ಕುಂದ್ರಿಸಿ ಫೋಟೋ ತಕ್ಕೊಂಡು ಸ್ಟೇಟಸ್ ಇಡಬೇಕು, ಫೇಸ್ಬುಕ್ನಾಗ ಇಡಬೇಕು, ಚಂದ ಕಾಣಬೇಕು. ಮದುವೆ ಆದ್ಮೇಲೆ ಹೆಂಡ್ರು ಮಕ್ಕಳು ಚಂದ ಕಂಡ್ರೆ ಸಾಕು, ಅದಲ್ಲ? ನೋಡ ಅರ್ಥ ಮಾಡ್ಕೊ. ಅದಕ್ಕೆ ಇದನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ನಮ್ಮ ಗಂಡು ಮಕ್ಳದು ಸ್ವಲ್ಪ ಈ ಕಡೆ ಬಾಳೆನೇ ಅಷ್ಟು. ಅದಕ್ಕೆ ಹೆಣ್ಮಕ್ಳು ಚೇರ್ದ ಬರ್ರಿ, ಈ ಕಡೆ ಬರ್ರಿ, ಇಲ್ಲಿ ಚೇರ್ದ ಬರ್ರಿ ಸರ್. ಟೈಮ್ ಮಾತ್ರ ಸರ್ ಒಂದಾಗ ಸಂಭ್ರಮ ಬರ್ರಿ ಬೇಡ ಬರ್ರಿ. ಕುಂಡ್ರದಲ್ಲಿ ನೀವು ಕೆಳಗೆ ಈ ಕಡೆ ಬರ್ರಿ, ಚೇರಿಗೆ ಬರ್ರಿ. ಒಂದು ಕೆಳಗೆ ಕೊಡ್ರಿ ಎಲ್ರ. 2 3 ಓಕೆ ಮುಗಿತು ಮುಗಿತು. 1 ನೀವು ಮುಂದೆ 2 3 ಕೈ ಮೇಲೆ, ಕೈ ಮುಂದೆ, ಕೈ ಕಟ್ರಿ, ಯಾರು ಮಾತಾಡಬೇಡ್ರಿ. ಅದಕ್ಕೆ ನಾ ಹೇಳಿದ್ನಲ್ಲ ಆಗಲೇ, ಹೇಳ್ತಾ ಹೋದ್ರೆ ಎಷ್ಟು ಹೇಳಿದ್ರು ಕಡಿಮೆನೇ. ಅದಕ್ಕೆ ದಯವಿಟ್ಟು ಗಂಡ್ಮಕ್ಳು ಭಾಳ ತ್ಯಾಗ ಮಾಡಿರ್ತಾರೆ, ನಿಮಗೆ ಹೆಣ್ಮಕ್ಳು ಇವು ಕಂಡು ಬರೋದಿಲ್ಲ. ಒಂದು ವೇಳೆ ಅಪ್ಪಗಳು ಮನೆಯ ಮಕ್ಕಳಿಗೆ ಜಬರಿಸಿದ್ರೆ ನೀವೇನು ಮಾಡಬೇಡ್ರಿ, ಅವ್ರನ್ನ ತಡಿಬೇಡ್ರಿ, ಅವ್ರಿಗೆ ಅಂಜಿಕೆ ಇಡ್ರಿ. ನಿಮ್ಮ ಅಪ್ಪನ ಮುಂದೆ ಹೇಳ್ತೇನೆ ನೋಡು, ನಿಮ್ಮ ಸರ್ ಮುಂದೆ ಹೇಳ್ತೇನೆ ನೋಡು. ಬರ್ರಿ ಒಳ ಬರ್ರಿ, ನಮಸ್ಕಾರ ಬರ್ರಿ, ಈ ಕಡೆ ಮ್ಯಾಲೆ ಬರ್ರಿ, ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಅಂಜಿಕೆ ಇಡ್ರಿ. ನೀವೆಲ್ಲರ ನಾನು ಭಾಳ ಪ್ರೀತಿ ಅದನ್ನ ಅಂತ ತೋರಿಸ್ಕೊಳಕ, ಬಿಲ್ಡಪ್ ಕೊಡಾಕ ನೀವೆಲ್ಲರ ತಾಯಂದರು ನಿಮ್ಮ ಮಕ್ಕಳಿಗೆ ನಿಮ್ಮ ಗಂಡಗ ಬೈದು ಅಥವಾ ನಿಮ್ಮ ಅತ್ತಿ ಮಾವಾಗ ಬೈದು ಕ್ಯಾಸ ಅವ್ನ ಮ್ಯಾಲೆ ಗಟ್ಕೊಂತಂದ್ರೆ ಈಗಿನ ಕಾಲದ ಮಕ್ಕಳು ಭಾಳ ಬೆರಿಕೆದವು. ಅವೇನು ಮಾಡ್ತಾವ, ನಿಮ್ಮ ಮುಂದೆ ಮಮ್ಮಿ ಚಲೋ ಅಂತಾವ, ಪಪ್ಪನ ಮುಂದೆ ಪಪ್ಪ ಚಲೋ ಅಂತಾವ. ಆ ಕಡೆ ಪಪ್ಪನ ಕಡೆನೂ ರೊಕ್ಕ ಇಸ್ಕೋತಾರ, ಮಮ್ಮಿ ಕಡೆ ರೊಕ್ಕ ತಗೋತಾರ. ಅವ್ರು ಏನು ಮಾಡ್ತಾರೆ, ಹಾಳಾಗ್ತಾರೆ. ಅದಕ್ಕೆ ದಯವಿಟ್ಟು ತಾಯಂದ್ರೆ ಪ್ರೀತಿ ತೋರ್ಸಕ್ಕೆ ನಾ ಬ್ಯಾಡ ಅಂದಿಲ್ಲ, ಆದ್ರೆ ತಂದೆ ಅಕಸ್ಮಾತ್ ಜಬರಿಸಿದ್ರೆ ಅದಕ್ಕೆ ಏನು ಮಾಡಬೇಡ್ರಿ, ಬ್ಯಾಡ ಅನ್ಬೇಡ್ರಿ. ಅದಕ್ಕೆ ಅಷ್ಟೇ ಅಲ್ಲ, ಮತ್ತು ಇದೇ ತಿಂಗಳ 15ನೇ ತಾರೀಕಿಗೆ ಏನದ ನಮ್ಮ ಸ್ಕೂಲ್ ಎನ್ವಲ್ ಡೇ ಅದ. ಅದಕ್ಕೆ ನಾವೆಲ್ಲರೂ ಈಗ ಹೋಗಿ ಬಟ್ಟೆ ತೊಗೊಂಬಂದೀವಿ. ಅದಕ್ಕೆ ಹ್ಞೂ ಅದಕ್ಕೆ ಯಾರೂ ಸಹ ಬಟ್ಟೆ ತೊಗೊಳಕ್ಕಾಗಲಿ, ಆಮೇಲೆ ಎನ್ವಲ್ ಡೇ ಫಂಕ್ಷನ್ಗೆ ರೊಕ್ಕ ಕೊಡೋಕ್ಕಾಗಲಿ ಶಾಣೆತನ ಮಾಡಬೇಡ ಸರ್. ಒಳ ಬರ್ರಿ. ಆಯ್ತಾ? ಅದೇನೈತಿ ಫೀಸ್ ಎಕ್ದಮ್ ಕಡಿಮೆನೇ ಐತಿ. ನಾವು ಎಲ್ಲ ಹೋಲ್ಸೇಲ್ ರೇಟ ತೊಗೊಂಬಂದೀವಿ. ಹಾಂ, ಈಗ ತಾನೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ
ನಮ್ಮ ಪ್ರೆಸ್ ರಿಪೋರ್ಟರ್ ಆಗಿರುವಂಥ ಸ್ವಾಮಿಗಳಿಗೆ ನಮ್ಮ ಶಾಲೆಯ ಪರಶುರಾಮ್ ಸರ್ ಅವರು ಪುಷ್ಪಾರ್ಪಣೆ ನೀಡಿ ಸ್ವಾಗತವನ್ನು ಕೋರಬೇಕಾಗಿ ವಿನಂತಿ. ಅದಕ್ಕೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ, ಅದನ್ನು ನಾವು ಜೀವನದಲ್ಲಿ ರೂಢಿಸ್ಕೊಳ್ಳೋಣ. ಅದಕ್ಕೆ ಅಷ್ಟು ಹೇಳ್ತಾ ಈಗ ಸ್ವಲ್ಪ ನೀವು ಬಿಡಿ ಬಿಡಿ ಆಗಿ ಕೊಡ್ರಿ ಸರ. ಇವಷ್ಟು ಪ್ರಶಸ್ತಿ ಕೊಟ್ಟು ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡ್ರಿ, ತಂದೆ ತಾಯಿ ಬಗ್ಗೆ ಹೇಳಿದಂಥ ಸರ್ಗೆ ಧನ್ಯವಾದಗಳು. ಹೆಣ್ಮಕ್ಳಿಗೆ ಅಂತ ವಿಶೇಷವಾಗಿ ಹೇಳಿದರು. ನಾ ಹೇಳುವಂಥ ಒಂದು ಕಿವಿಮಾತು ಏನಂದರೆ, ನಮಗೆ ಜನ್ಮ ಕೊಟ್ಟವ್ರು ತಂದೆ ತಾಯಿ ಇರಬಹುದು, ಆದರೆ ನಾವು ಮದುವೆ ಆಗಮಂತಲ್ಲ ಏನು ಬರ್ತೇವಲ್ಲ, ನಮಗೆ ಅವರು ಜನ್ಮ ಕೊಟ್ಟವರು, ಇವರು ಪಡೆದವರು. ನಮಗಿರುವಂಥ ಅತ್ತಿ ಮಾವನೇ ನಾವು ತಂದೆ ತಾಯಿ ಅಂತ ತಿಳ್ಕೊಂಡ್ರೆ ಯಾವ ಮನೆಗೂ ಸಮಸ್ಯೆ ಬರೋದಿಲ್ಲ. ಸ್ವಲ್ಪ ಅವ್ರಿಗೆ ಹೊಂದ್ಕೊಂಡು ನಾವು ಹೋಗಬೇಕು. ಯಾಕಂದ್ರೆ ಒಂದು ಕಾಲಕ್ಕೆ ನಾನು ಹತ್ತಕ್ಕೇನೆ, ನನಗೂ ಒಂದು ಇರ್ತೈತೆ ಒಂದು ಕಾಲ. ಅದಕ್ಕೆ ನಾವು ಹೊಂದ್ಕೊಂಡೋದ್ರೆ ಯಾವುದೂ ಸಮಸ್ಯೆ ಬರಲ್ಲ ಅಂತ ಹೇಳ್ತೀನಿ. ಒಳ್ಳೆಯ ರೀತಿಯಾಗಿ ಹೇಳಿದಂಥ ಸರ್ಗೆ ಧನ್ಯವಾದಗಳು. ಈಗ ನಮ್ಮ ಶಾಲೆಯಲ್ಲಿ ನಾವು ಪಠ್ಯೇತರ ಚಟುವಟಿಕೆಗಳನ್ನು ನಮ್ಮ ಮಕ್ಕಳ ದಿನಾಚರಣೆಗಂತ ನಡೆಸಿದ್ವಿ. ಅದರಲ್ಲಿ ಬಹುಮಾನ ತೆಗೆದುಕೊಳ್ಳುವಂಥ ಮಕ್ಕಳನ್ನ ಹೇಳ್ತೀನಿ, ಅವ್ರು ಬಂದು ವೇದಿಕೆ ಮೇಲಿರುವಂಥ ಗಣ್ಯಮಾನ್ಯರಿಂದ ಬಹುಮಾನ ಪಡಿಬೇಕಂತ ಕೇಳ್ಕೊತೀನಿ. LKG ಕ್ಲಾಸಿಂದ ಸಾನ್ವಿ ಕಟ್ಟಿಮನಿ ಮೇಡಮ್, ಬಡ ಬಡ ಕಳಿಸ್ರಿ ಹುಡುಗರನ್ನ. ಸಾನ್ವಿ ಕಟ್ಟಿಮನಿ, ಫಸ್ಟ್ ಸ್ಟ್ಯಾಂಡರ್ಡ್. ಸಾಕೇತ್ ಕುಮಾರ್ ನೋಡಿ ಸರ್, ಇವರಿಗೆ ಅಧ್ಯಕ್ಷರು ಇದು ಮಾಡಬೇಕು ನೋಡಿ ಸರ್. ಕೇಳೋದು ಅವಲ್ರಿ ಸರ್, ಇಲ್ಲ ಇತ್ತು. ಸೆಕೆಂಡ್ ಸ್ಟ್ಯಾಂಡರ್ಡ್ ಮನ್ವಿತ್ ಬಾಗೇವಾಡಿ. ಥರ್ಡ್ ಸ್ಟ್ಯಾಂಡರ್ಡ್ ಅಪೂರ್ವ ನೌಲಿ. ಫೋರ್ತ್ ಅಭಿಷೇಕ್ ಪೂಜಾರಿ. ಫಿಫ್ತ್ ಮಲ್ಲಿಕಾ ನೌಲಿ. ಸಿಕ್ಸ್ ಸಮೃದ್ಧಿ ನೌಲಿ. ಸೆವೆಂತ್ ಶ್ವೇತಾ ಮಲ್ಲಿ ಪಾಟೀಲ್. ಕಮ್ ಫಾಸ್ಟ್. ಈಗ ಅವ್ರಿಗೆ ಅದಕ್ಕೆ ಮತ್ತೆ ಬೇರೆದವ್ರು ಸರ್, ಅದಕ್ಕೆ ಭಾಳ ಅಕ್ಕವಿ ಇದಕ್ಕೆ ಕೊಡಂದ್ರಿ ಸರ್ ರೀ. ಅದಕ್ಕೆ ಇದಕ್ಕೆ ಸರ್ ಕೊಡ್ರಿ ನೀವು ಈಗ ಕೊಡ್ರಿ ಸರ್. ಅವ್ರು ಚೇಂಜ್ ಮಾಡಿ ಅಧ್ಯಕ್ಷ ಕಡೆ ಒಂದಿಷ್ಟು ಕೊಡ್ರಿ, ಮುತ್ಯಾರ ಕಡೆ ಒಂದಿಷ್ಟು ಕೊಡು ಸರ್. ಹಾಂ, ಅಷ್ಟು ಕೊಟ್ಬಿಡಿ ಸರ್. ಬರ್ರಿ ಸರ್, ಅವ್ರ ಹೆಸರು ನೋಡಿ ಬಡ ಬರ್ರಿ. ಆಮೇಲೆ ಚೇಂಜ್ ಮಾಡ್ಕೋರಿ, ಬಡ ಆಡ್ತವ್ರಿ. ತಾಯಿ ಮಾತಾಡ್ರಿ. ನೆಕ್ಸ್ಟ್ ಕೈ ಆ ಕಡೆ ಸೈಡ್ ನಿಂದ್ರು. ಇರ್ಲಿ ಅವ್ರದ್ದು ಮೇಡಮ್ ರೀ, ಜೊತೆ ಮಿಸ್ ಪಾಟೀಲ್, ಯಶವಂತ್ ಮೆದಿಕಾಳ್, ಅಂಬಿಕಾ ಔರಾದಿ, ಕೃತಿಕಾ ಪೂಜಾರಿ, ಚನ್ನಪ್ಪಗೌಡ ಮಾಲಿ ಪಾಟೀಲ್. ಸರ, ಇವ್ರ ಕ್ಲಾಸ್ ವೈಸ್ ಶಬ್ದಗಳ ಸ್ಪರ್ಧೆ, ಬರ ಸ್ಪರ್ಧೆ, ಸ್ಪೆಲ್ಲಿಂಗ್ಸ್ ರೀ. ನಾವು ಕ್ಲಾಸ್ ವೈಸ್ ತಕ್ಕಂಗೆ ಅವ್ರ ಲೆವೆಲ್ಗೆ ತಕ್ಕಂಗೆ ಆ್ಯಕ್ಟಿವಿಟಿ ಮಾಡಿಸಿದ್ವಿ. ಅದ್ರಾಗ ಅಂತ ಫಸ್ಟ್ ಅವ್ರನ್ನ ಅಷ್ಟೇ ಕೊಟ್ಟೇವಿ. ಈಗ ಮುಂದೆ ನೋಡ ನೀವು ಕೊಡ್ರಿ ಮತ್ತೆ ಕೊಡು. ಅಲ್ಲ ಆ ಹುಡುಗರ ಗ್ಯಾಪ್ ಅದ ತಗೋಪ್ಪ. ಆಮೇಲೆ ನಿಮ್ಮ ಹೆಸರು ಚೇಂಜ್ ಮಾಡಿ ನಿಮ್ಗೆ ಕೊಡ್ತಾರೆ ಮೇಡಮ್ ರೀ. ರೈಟ್, ಸ್ಮೈಲ್. ಥ್ಯಾಂಕ್ ಯು. ಅದೇ ರೀತಿ ಡ್ರಾಯಿಂಗ್ ಕಾಂಪಿಟೇಷನ್ ಸಹಿತ ಮಾಡಿದ್ವಿ. ಆ ಒಂದು ಸ್ಪರ್ಧೆಯಲ್ಲಿ ರಿಷಿಕ್ ಬಾಗೇವಾಡಿ, ರಿಷಿಕ್ ಚಲವಾದಿ, ಲಕ್ಷ್ಮೀ ಕಾಣಿಕೇರಿ, ರೂಪಿಕಾ ಚಲವಾದಿ, ಪ್ರದೀಪ್ ಮಸ್ಕಿ, ಶ್ರೀದೇವಿ ಕಮರಿ, ಜೀವಿತಾ ಕನ್ಗಲ್, ಚನ್ನಬಸು ಗುಜನಟ್ಟಿ. ಬರ್ರಿ. ಬರ್ರಿ ಟೈಮ್ ಆಗೈತೆ. ಇನ್ನೊಂದು ಕೊಡಿ. ಇನ್ನೊಂದು ಕೊಡ್ರಿ. ಒಂದು ಸೀದಾ ಪ್ರೀತಮ್ ಚಲವಾದಿ. ಒಂದ್ರೊಳಗೆ ಇಬ್ಬರು ಬಂದಾರ್ರಿ ಫಸ್ಟ್. ಅಲ್ಲೇ ತೊಡ. ಮುತ್ಯಾರಿಗೆಲ್ಲ ಹೋಗಿ ಗೊತ್ತು, ರೂಢಿ ಆಗಿಬಿಟ್ಟದ. ಇನ್ನೂ ಪ್ರಶಸ್ತಿಗಳದಾವ, ಅವನ ಎನ್ಮಲ್ಡ್ ದಿನ ನಾವು ಕೊಡ್ತೇವೆ.